ನಮ್ಮದೊಂದು ಯುವ ತಂಡ ಇದೆ. ಟುಗೆದರ್ ವಿ ಸರ್ವ್, ಟುಗೆದರ್ ವಿ ಸರ್ವ್, ಒಟ್ಟಿಗೆ ಸೇವೆ ಸಲ್ಲಿಸುವ ಒಂದು ಸೈನಿಕರು ಇವರು. ಒಟ್ಟಿಗೆ ಸೇವೆ ಸಲ್ಲಿಸುವ ಅಂಥೇಳಿ ಅದರ ಅರ್ಥ, ಕನ್ನಡ ಅರ್ಥ. ಸೊ ಇವರು ಏನಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಶಾಲೆಗೆ, ಏನಕ್ಕೆ ಬಂದಿದ್ದಾರೆ ಅಂತಂದರೆ, ನಾವು ನಮ್ಮ ಇಲಾಖೆಯಿಂದ ನಮಗೆ ಪ್ರತಿ ತಿಂಗಳು ಒಂದೊಂದು ಇವೆಂಟ್ ಕೊಡೋರು. ಈ ತಿಂಗಳು ಈ ಒಂದು ಇವೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಇನ್ಯಾಕ್ಟ್ ಮಾಡಿದ್ದೀರಾ. ಅದನ್ನು ಮಾದಕ ದ್ರವ್ಯಗಳು, ಆಮೇಲೆ ಈ ಧೂಮಪಾನ, ಮತ್ತೆ ಇನ್ನೇನು ಬರುತ್ತೆ ಅದರಲ್ಲೆಲ್ಲ, ಮದ್ಯಪಾನ, ಇದನ್ನೆಲ್ಲ ಬಿಡಬೇಕು ಅನ್ನೋದು. ಅದ ಗುಟ್ಕಾ ಆಗಿರ್ಲಿ, ತಂಬಾಕಾಗಿರ್ಲಿ, ಮತ್ತೊಂದು ಪ್ರತಿಯೊಂದು ನೀವೇ ಡ್ರಾಮಾ ಮಾಡಿದ್ದೀರಲ್ವಾ, ನಿಮ್ಮ ಥರನೇ ಅವರು ಇವತ್ತು ಇನ್ಯಾಕ್ಟ್ ಮಾಡ್ತಾರೆ. ಇದು ಒಂದು ಮಾರಲ್ ಮೆಸೇಜ್ ಇದೆ, ನೀವು ಕಲ್ತಿದ್ದೀರಾ, ಮತ್ತೆ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು ನೀವು ಗಮನಿಸಿದ್ದೀರಾ. ಅದನ್ನ ಮುಂದೆ ನೀವು ಜೀವನದಲ್ಲಿ ಈ ಥರದಕ್ಕೆಲ್ಲ ನೀವೇನ್ ಮಾಡ್ಬೇಕು, ಬಾಯ್ ಬಾಯ್ ಹೇಳ್ಬೇಕು. ಏನ್ ಹೇಳ್ಬೇಕು? ಅದರ ಹತ್ರನೂ ಹೋಗ್ಬಾರ್ದು, ಆಮೇಲೆ ಅದರ ಒಂದು ಗೀಳನ್ನು ಹತ್ತಿಸ್ಕೋಬಾರ್ದು. ಮನೇಲಿದ್ರೆ ಅವ್ರಿಗೂ ಕೂಡ ಹೋಗಿ ನೀವು ಈ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕು. ಹೇಳ್ತೀರಲ್ವಾ? ಸೊ ಟುಗೆದರ್ ವಿ ಸರ್ವ್ ತಂಡಕ್ಕೆ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ. ಇವತ್ತಿನ ಒಂದು ನಾಟಕ ಪ್ರದರ್ಶನದಲ್ಲಿ ಮಧ್ಯ ಒಂದೊಂದು ಕ್ವಶನ್ ಇರುತ್ತೆ, ಒಂದು ಪ್ರಶ್ನೆ ಕೇಳ್ತೀವಿ, ಓಕೆನಾ? ಯಾರು ಗಮನ ಇಟ್ಟು ಅದನ್ನ ನೋಡಿ ಇಲ್ಲಿ ಬಂದು ಅಥವಾ ಅಲ್ಲೇ ಉತ್ತರ ಹೇಳ್ತಾರೆ, ಅಟ್ಲೀಸ್ಟ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಯಾರು ಆಕ್ಟಿವ್ ಆಗಿರ್ತಾರೆ, ಯಾರು ಚತುರತೆ ಚೆನ್ನಾಗಿರುತ್ತೆ, ಅವರಿಗೆ ಸೂಕ್ತ ಒಂದು ಬಹುಮಾನ ಚಾಕ್ಲೇಟ್ ಇರುತ್ತೆ, ಅದು ಸೀಕ್ರೆಟ್ ಆಗಿರುತ್ತೆ. ಸೊ ನೀವೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀರಾ? ಜೋರಾಗಿ ಓಕೆ. ಇದು ಪುನೀತ್ ರಾಜ್ಕುಮಾರ್ ಅಪ್ಪು, ಕರೆಕ್ಟಾ? ಯಾರಿದು ಅಪ್ಪು? ಅವರು ಸಿನಿಮಾದಲ್ಲಿ ಏನ್ ಹೇಳಿದ್ದಾರೆ, ಒಂದು ಡೈಲಾಗ್ ಇದೆ ಗೊತ್ತಾ? ದಮ್ ಹೊಡಿತ್ಯಾ? ದಮ್ ಇಲ್ಲಿದೆ, ಇಲ್ಲಿ ಬೇಡ. ಅಂದ್ರೆ ದಮ್ ಅಂದ್ರೆ ಯಾವ್ದು ಹೇಳಿ? ಈ ದಮ್ ಅಲ್ಲ, ನಾನು ಓದ್ತೀನಿ ಅನ್ನೋ ದಮ್ ಇರ್ಬೇಕು. ದಮ್ ಹೊಡಿತ್ಯಾ? ದಮ್ ಇಲ್ಲಿದೆ, ಇಲ್ಲಿ ಬೇಡ. ಧೂಮಪಾನದಲ್ಲಿ ದಮ್ ಇದೆ ಅಂದ್ರೆ ಅವ್ರನ್ನ ದೂರ ಕಳಿಸಿ. ಫಸ್ಟ್ ಬಂದಿದ್ದ ಇವನಿಗೊಂದು ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. 7 ಗಂಟೆ ಆದ್ರೂ ನಿದ್ದೆ ಮಾಡ್ತಾ ಇರ್ತಾನೆ, ಅರ್ಥ ಆಯ್ತಾ? ನಿದ್ದೆ ಮಾಡಿದ್ರೆ ಮನೇಲಿ ಏನ್ ಮಾಡ್ತಾರೆ ಅಪ್ಪ ಅಮ್ಮ? ಬೈತಾರೆ ಅಲ್ವಾ? ಸೊ ಇಲ್ಲೂ ಕೂಡ ಅವ್ರಮ್ಮ ಎದ್ದೇಳು, ನಾನು ಸ್ಕೂಲ್ ಕಳಿಸ್ಬೇಕು ನಿನ್ನ ಅಂತ ಎದ್ದೇಳಿಸ್ತಾ ಇರ್ತಾರೆ. ಅಷ್ಟಕ್ಕೆ ಆ ಮನೆಯಲ್ಲಿ ಅಪ್ಪ ಪೇಪರ್ ಓದ್ತಾ ಇರ್ತಾರೆ. ಬೆಳಗ್ಗೆ ಅಪ್ಪ ಏನ್ ಮಾಡ್ತಾರೆ? ಪೇಪರ್ ಓದ್ತಾ ಇರ್ತಾರೆ. ಆ ಮನೆಯಲ್ಲಿ ಏನ್ ನಡೆಯುತ್ತೆ ಅಂತ ನೋಡೋಣ ಇವಾಗ. ಹುಡುಗನ ಹೆಸರು ಸಂತೋಷ್ ಅಂತ, ಓಕೆನಾ? ನೋಡಿ ಇವಾಗ. ಸಂತೋಷ್ ಎದೋಳು, ಸ್ಕೂಲ್ ಹೋಗ್ಬೇಕು, ಇವತ್ತು ರಿಸಲ್ಟ್ ಇದೆ. ಎಬ್ರಿಸಿ ಅವನ್ನ. ನನ್ಗೆ ಯಾವ್ದೋ ಫೋನ್ ಬಂದಿದೆ, ನೀನೇ ಎಬ್ಸು. ಸಂತೋಷ್ ಎದೋಳು. ಯಾಕಮ್ಮ, ಯಾಕೆ ಬೆಳಗ್ಗೆ ನಮ್ಗೆ ಹೇಳ್ತಾ ಇದ್ದೀರಾ ನೀವು? ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೆ ನಾನು. ಸಂತೋಷ್ ಇವತ್ತು ನಿಮ್ ರಿಸಲ್ಟ್ ಇದೆ, ಮರ್ತೋಗಿದ್ಯಾ? ಇವತ್ತು ರಿಸಲ್ಟಾ? ಹೌದು, 9th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಬರುತ್ತೆ ಇವತ್ತು. ಬೇಗ ಎದ್ದೋಳು, ತಿಂಡಿ ತಿಂದು ಹೋಗೋಣ. ಸರಿ ಅಮ್ಮ, ಸರಿ ಅಮ್ಮ. ಬೇಗ ಬಾ, ಸ್ನಾನ ಮಾಡಿ. ಆಯ್ತು, ಸರಿ ಅಮ್ಮ. ರಾಜಿ ಬಾಯಲ್ಲಿ ಹೇಳ್ರಿ. ಹೇಳು, ನನಗೆ ಸ್ಕೂಲಿಂದ ಫೋನ್ ಬಂದಿದೆ. ಹೌದಾ? ಅವ್ನು ಸಂತೋಷ್ದು ಸ್ಕೂಲ್ ಫೀಸ್ ಕಟ್ಬೇಕಂತ. ಸರಿ. ಲಾಸ್ಟ್ ಟೈಮ್ ಭಾಳ ಲೇಟ್ ಮಾಡಿದ್ವಿ. ಹೌದು. ಈ ಸತಿ 10th ಸ್ಟ್ಯಾಂಡರ್ಡ್ ಇದೆ, ಅದಕ್ಕೆ ಮೊದಲೇ ಕಟ್ಟಬೇಕು. ಸರಿ, ನೋಡಿ ಹೋಗ್ಬಾ. ಸರಿ. ಮತ್ತೆ ನೀವು ಇವಾಗ ಹೆಂಗೆ ಕಟ್ತೀರಾ ಫೀಸು? ನೋಡ್ಬೇಕೀಗ ಭಾಳ ಸಾಲ ಆಗಿದೆ ನನ್ನ ಮೇಲೆ. ನೋಡ್ಬೇಕು, ಏನಾದರೂ ನಾನು ತಗೊಂಡು ಬರ್ತೀನಿ ಫೀಸ್ದು, ಏನಾದರೂ ಕೆಲಸ ಮಾಡ್ತೀನಿ. ಯಾರಾದರೂ ಫ್ರೆಂಡ್ಸ್ ಇದ್ದಾರಾ? ಅವ್ರ ಹತ್ರ ಸಾಲ ತಗೊಂಬೋದಾ? ಫ್ರೆಂಡ್ಸ್ ಕಡೆ ಅಂದರೆ ಭಾಳ ಸಾಲ ತಗೊಂಡಿದ್ದೀನಿ ನಾನು. ಯಾರು ಕೊಡ್ತಾರ ನೋಡಬೇಕು, ಕಷ್ಟ ಇದೆ. ಇರಿ ಒಂದು ನಿಮಿಷ, ಬಂದೆ ನಾನು. ಇವಾಗ ಅಪ್ಪ ಅಮ್ಮ ಮಾತಾಡ್ತಾ ಇರ್ತಾರೆ. ಏನ್ ಮಾತಾಡಿದ್ರು? ಮಗನ್ಗೆ ಸ್ಕೂಲ್ಗೆ ಫೀಸ್ ಕಟ್ಬೇಕು, ಹೌದಲ್ವಾ? ಮಗ ಏನ್ ಮಾಡ್ತಿದ್ದ? ನಿದ್ದೆ ಮಾಡ್ತಾ ಇದ್ದ. ಇವನು ಓಡಾಡ್ತಾ ಇದ್ದ, ಗಮನಿಸಿದ್ರ? ಯಾರಾದರೂ ಫ್ರೆಂಡ್ಸ್ ಇದ್ದಾರಾ? ಅವ್ರ ಹತ್ರ ಸಾಲ ತಗೊಂಬೋದಾ? ಅವನು ಎದ್ದೇಳು ಸ್ನಾನ ಮಾಡೋಕೆ ಹೊರಟ. ನಮ್ಮ ಅಪ್ಪ ಅಮ್ಮ ಏನೋ ಮಾತಾಡ್ತಾ ಇದಾರಲ್ಲ, ನನ್ ಫೀಸ್ ಬಗ್ಗೆ ಏನೋ ಮಾತಾಡ್ತಾ ಇದಾರೆ, ದುಡ್ಡು ಕೇಳ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಅಂತ ಗಮನಿಸ್ತಾನೆ. ನೋಡಿ, ತಗೊಳ್ಳಿ. ಏನಿದು ಬೇಡ, ಇವೆಲ್ಲ ಬೇಡ. ತಗೊಳ್ಳಿ, ಇದೆ. ನಿಮ್ಮ ಫ್ರೆಂಡ್ ಇದಾನಲ್ಲ, ಇರಲ್ಲ ಅದು, ಅವ್ನಿಗೆ ಗಿರ್ವಿ ಇಟ್ಕೊಂಡು ಕಾಸು ತಗೊಳ್ಳಿ ಅವ್ರ ಹತ್ರ. ಇದೇ ಬಂಗಾರ ನಾವು ಕೊಟ್ಬಿಟ್ರೆ ನಮ್ಮ ಮನೆಗೆ ಏನೂ ಇರಲ್ಲ. ಮುಂದೆ ಏನಾದರೂ ಕೆಲಸ ಬಂದರೆ ಏನೂ ಇರಲ್ಲ. ನಾನು ಹೇಗಾದರೂ ವ್ಯವಸ್ಥೆ ಮಾಡ್ತೀನಿ, ನೋಡ್ತೀನಿ. ಸರಿ, ನೀವು ಹೇಳ್ತಾ ಇರೋದಾದ್ರೆ ನಿಮ್ಮ ಹತ್ರ ಇವಾಗ ಏನು ಉಪಾಯ ಇಲ್ಲ, ಇದೇ ತಗೊಬೇಕು. ತಗೊಳ್ಳಿ, ತಗೊಳ್ಳಿ, ನೋಡ್ತೀನಿ.
ಅಮ್ಮ ತನ್ನ ಮಗನಿಗೆ ಫೀಸ್ ಕಟ್ಟೋದಿಕ್ಕೆ ಏನ್ ಮಾಡಿದ್ರು? ಒಡವೆ ಕೊಟ್ರು. ಇದನ್ನ ಅಡ ಇಟ್ಟು ದುಡ್ಡು ತಗೊಂಡ್ ಬನ್ನಿ ಅಂತ ಹೇಳಿದ್ರು. ಅಷ್ಟಕ್ಕೆ ಮಗ ಏನ್ ಮಾಡ್ತಾನೆ, ನೋಡ್ತಾ ಇರ್ತಾನೆ, ಓ ನಮ್ಮಮ್ಮ ಒಡವೆ ಕೊಟ್ಲಲ್ಲ ನನ್ನ ಫೀಸ್ಗೋಸ್ಕರ, ನಾನ್ ಏನ್ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು. ಹೌದಲ್ಲ? ಮನೇಲಿ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟ ಪಡ್ತಾರೆ ನಮ್ಮ ಓದಿಗೋಸ್ಕರ. ಯಾಕೆಂದ್ರೆ ನೀವು ಬಂದಿರ್ಬೋದು, ನಿಮ್ಗೆ ಗೊತ್ತಿರಲ್ಲ, ನನ್ ಮಕ್ಕಳಿಗೆ ಕಷ್ಟ ಹೇಳ್ಬಾರ್ದು ಅಂತ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಲ್ಲ. ಆದ್ರೆ ಮನೆ ಒಳಗಡೆ ಯಾವ ತರ ಕಷ್ಟ ಇರುತ್ತೆ. ಒಂದ್ ಫೀಸ್ ಕಟ್ಟಬೇಕು, ಒಂದ್ ಬಟ್ಟೆ ಹೊಲಿಸ್ಬೇಕು, ಸ್ಕೂಲ್ ಸೇರಿಸ್ಬೇಕು, ಬಸ್ಸಲ್ಲಿ ಕಳಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಇರುತ್ತಲ್ವಾ. ಅದಕ್ಕೋಸ್ಕರ ಚೆನ್ನಾಗಿ ಓದ್ಬೇಕಲ್ಲ. ಅದಕ್ಕೆ ಅವನು ಅನ್ಕೋತಾನೆ, ನನ್ನ ತಾಯಿ ನನ್ನ ಒಡವೆಗಳನ್ನ ಹಡ ಇಟ್ಟು ನನ್ನ ಸ್ಕೂಲ್ಗೆ ಸೇರಿಸ್ತಾ ಇದ್ದಾಳೆ, ನಾನು ಚೆನ್ನಾಗಿ ಓದ್ಬೇಕು ಅಂತ ಅವನು ಅನ್ಕೊಂಡು ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೂ ಮರುದಿನ ಸ್ಕೂಲಿಗೆ ಹೋಗ್ಬೇಕಾಗತ್ತೆ. ಅವನು ಸ್ಕೂಲ್ಗೆ ಹೋಗ್ಬೇಕಲ್ವಾ. ಅದಕ್ಕೆ ಸ್ಕೂಲ್ಗೆ ಹೋದಾಗ ಅದು ಏನಾಗಿರುತ್ತೆ, ನಾಳೆ ಹೆಡ್ ಮಾಸ್ಟರ್ ಕಾಯ್ತಾ ಇರ್ತಾರೆ ಅವನಿಗೋಸ್ಕರ. ಸ್ಕೂಲಲ್ಲಿ ಫೀಸ್ ತರ್ತಾರೆ ಎಲ್ಲ. ಈಗ ಎಲ್ಲಾ ಮಕ್ಕಳು ಏನೋ ಫೀಸ್ ಈಗ 20 ರೂಪಾಯಿ, 30 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಏನಿರುತ್ತೆ, ಅದೇ ತರ ಅಲ್ಲೂ ಆ ಸ್ಕೂಲಲ್ಲೂ ಒಂದಷ್ಟು ಫೀಸ್ ಅಂತ ಇರುತ್ತೆ. ಹೆಡ್ ಮಾಸ್ಟರ್ ಕಾಯ್ತಾ ಇರ್ತಾರೆ. ಅಷ್ಟಕ್ಕೆ ಅವ್ರ ಅಮ್ಮ ಮತ್ತೆ ಮಗ ಇಬ್ರು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಅಲ್ಲಿ ಏನಾಗುತ್ತೆ ಸ್ಕೂಲಲ್ಲಿ ನೋಡಿ. ಸಂತೋಷ ಅಮ್ಮ ಕರೀತಾ ಇದ್ದಾರೆ. ಅಮ್ಮ ಪಾಪ ಸಂತೋಷ, ತುಂಬಾ ಚೆನ್ನಾಗಿ ಮಾಡಿದ್ಯಾ, ನನಗೆ ತುಂಬಾ ಸಂತೋಷ ಆಗಿದೆ. ನಿನ್ನ ಎಕ್ಸಾಮಲ್ಲಿ ಮ್ಯಾಥ್ಸಲ್ಲಿ, ವಿಜ್ಞಾನದಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಯಾ. ಇಂಗ್ಲೀಷಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಬೇಕು ನೀನು. ತಗೋಪ್ಪ ಮಾಸ್ಟರ್. ಅಮ್ಮ ದಿ ಬೆಸ್ಟ್, ಯು ಆರ್ ಪ್ರಮೋಟೆಡ್ ಟು 10th ಸ್ಟ್ಯಾಂಡರ್ಡ್. ನೀವು 10th ಸ್ಟ್ಯಾಂಡರ್ಡಿಗೆ ಪ್ರಮೋಟ್ ಆಗಿದೆಯಾ, ಚೆನ್ನಾಗಿ ಮಾಡೋದು. ಥ್ಯಾಂಕ್ ಯು ಸರ್. ಮತ್ತು ಫೀಸ್ ಕಟ್ಟಬೇಕು, ನಿಮ್ಮದು ಲಾಸ್ಟ್ ಟೈಮು ತುಂಬ ಲೇಟ್ ಆಗಿದೆ ಫೀಸು. 10th ಕ್ಲಾಸಿಂದು 12,000 ಫೀಸ್ ಇದೆ. 12,000 ಫೀಸ್ ಇದೆ. ಅದಕ್ಕೆ ನೀವು ಬೇಗ ಕಟ್ಟಬೇಕು ಈ ಸತಿ. ಲಾಸ್ಟ್ ಟೈಮ್ ಥರ ಲೇಟ್ ಮಾಡಬಾರ್ದು, ಸರಿನಾ? ನೀವು ಹೋಗಿ ಫೀಸ್ ಕಟ್ಟಿ ಆಫೀಸಲ್ಲಿ. ನೋಡಿದ್ರಲ್ಲ, ಇವಾಗ ಅಮ್ಮ ಶಾಲೆಯಿಂದ ಮಗನ್ಗೆ ಎಷ್ಟು ಫೀಸ್ ಕಟ್ಟಬೇಕು ಅಂತ ಹೇಳಿದ್ರು? ಯಾರಾದ್ರೂ ಇಲ್ಲಿ ಬಂದು ಹೇಳ್ತೀರಾ? ಒಬ್ರು ಯಾರು ಬರ್ತೀರಾ? ಚಾಕ್ಲೇಟ್ ಕೊಡ್ತೀವಿ, ಯಾರು ಬರ್ತೀರಾ? ಎಲ್ಲರೂ ಬಂದ್ಬಿಡ್ತಾರೆ ಸರ್. ಹೋಗು ಬೇಗ. 12,000. ಕರೆಕ್ಟಾ? ಚಪ್ಪಾಳಿ ಹೊಡೆಯಲ್ಲ ಅವ್ರಿಗೆ. ಸೊ ಇವಾಗ ಸ್ಕೂಲ್ ಮುಗಿಸ್ಕೊಂಡಂತಹ ಅಮ್ಮ ಮತ್ತೆ ಮಗ ಮನೆಗೆ ಹೋಗ್ತಾ ಇರ್ತಾರೆ. 12,000 ಹೆಂಗಾದ್ರೂ ಹೊಂದಿಸ್ಬೇಕು ಅಂತ ಅಮ್ಮನ ತಲೆಯಲ್ಲಿ, ಮಗನ ತಲೆಯಲ್ಲಿ ನಾನು ಸ್ಕೂಲ್ಗೆ ಸೇರ್ತಾ ಇದೀನಿ ಅನ್ನೋ ಖುಷಿ. ಅವರು ಮನೆಗೆ ಹೋಗ್ಬೇಕಾದ್ರೆ ಏನಾಗುತ್ತೆ, ಬೇಕರಿ, ಇದೇ ತರ ಬೇಕರಿಗಳಿರುತ್ತೆ, ಯಾರೋ ಸ್ಮೋಕ್ ಮಾಡ್ತಾ ಇರ್ತಾರೆ, ಅದನ್ನ ಗಮನಿಸ್ತಾರೆ ನೋಡಿ. ಓದ್ಬಿಟ್ಟು ಚೆನ್ನಾಗಿ ಮಾರ್ಕ್ಸ್ ತಗೊಂಬ. ನೀನ್ ಜ್ಞಾನ ಬರೀ ಅಲ್ಲೇ ಇರ್ಬೇಕೀಗ. ಇದೆಲ್ಲ ಕಟ್ಟ ಅಭ್ಯಾಸ ಅಲ್ಲೆಲ್ಲ ಹೋಗ್ಬೇಡ, ಸರಿನಾ? ನಾನು ಡಾಕ್ಟರು ಆಗ್ತೇನೆ. ಒಳ್ಳೇದು. ಬಾಯ್ ಅಮ್ಮ. ಮನೆಗೆ ಬಂದಂತಹ ಅಮ್ಮ ಮತ್ತೆ ಮಗ ಆಟ ಆಡೋದಕ್ಕೆ ಮಗ ಹೋಗ್ತಾನೆ. ಮನೆಗೆ ಬಂದ್ಮೇಲೆ ನೀವು ಸ್ಕೂಲಿಂದ ಹೋಗಿ ಏನ್ ಮಾಡ್ತೀರಾ? ಹೋಮ್ವರ್ಕ್ ಮಾಡ್ತೀರಾ? ಏನಾದ್ರು ಫಸ್ಟ್ ಏನ್ ಮಾಡ್ತೀರಾ? ಆಟ ಆಡಕ್ ಹೋಗ್ತೀರಲ್ವಾ? ಇವನು ಅದೇ ತರ ಆಟ ಆಡಕ್ ಹೋಗಿರ್ತಾನೆ. ಆದ್ರೆ ಅಮ್ಮ ಆ ತರ ಹೋಗಲ್ಲ. ಅಮ್ಮ ಏನ್ ಮಾಡ್ತಾರೆ, ಮಗನ್ಗೆ ಫೀಸ್ ಕಟ್ಬೇಕು ಅನ್ಬಿಟ್ಟು ಗಂಡನ್ಗೆ ಫೋನ್ ಮಾಡಿ ಕರೀತಾರೆ, ಹಿಂಗೆ ಫೀಸ್ ಕಟ್ಬೇಕು ಅಂತ. ಅವ್ರೇನ್ ಮಾತಾಡ್ತಾರೆ ನೋಡಿ. ಹಲೋ, ಹೇಳಿದ್ರಾಜಿ, ಸ್ಕೂಲಿಗೆ ಹೋಗಿದ್ದೆ, ಮಗನಿಗೆ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿದೆ, ಸ್ವಲ್ಪ ಇಂಗ್ಲೀಷಲ್ಲಿ ಇಂಪ್ರೂವ್ ಆಗುತ್ತಂತೆ. ಆದರೆ ಸರು ನಾಳೆ 12,000 ಫೀಸ್ ಕಟ್ಟಬೇಕಂತ ಹೇಳಿದ್ದಾರೆ. ಆಯ್ತು, ನೀವು ಬೇಗ ಅವ್ನು ಈರಾದ ಹತ್ರ ಹೋಗಿ ಇಟ್ಕೊಂಡು ಬೇಗ ಕಾಸು ತಗೊಂಡು ನಾಳೆ ಸ್ಕೂಲಿಗೆ ಕಟ್ಟಬೇಕು. ಸರಿ, ನಾನು ಹೀಗೆ ಹೋಗ್ತೀನಿ. ತನ್ನ ಹೆಂಡತಿಯ ಮಾತನ್ನ ಕೇಳಿದಂತಹ ರಂಗಪ್ಪ ಅಂದ್ರೆ ಸಂತೋಷ್ನವರ ಅಪ್ಪ ಗಿರಿವಿ ಅಂಗಡಿಗೆ ಹೋಗ್ತಾ ಇರ್ತಾರೆ. ಏನಕ್ಕೆ? ಚಿನ್ನನ ಅಡ ಇಡೋದಿಕ್ಕೆ. ಅವಾಗ ಗಿರಿವಿ ಅಂಗಡಿಗೆ ಹೋಗ್ಬೇಕಾದ್ರೆ ರಂಗಪ್ಪನ ತಲೆಯಲ್ಲಿ ಏನು ಯೋಚನೆ ಇರುತ್ತೆ ಹೇಳಿ? ತನ್ನ ಮಗನಿಗೆ ಫೀಸ್ ಕಟ್ಟೋಕ್ ಆಗುತ್ತಾ? ಆಗಲ್ವಾ? ತನ್ನ ಚಿನ್ನ ಸಾಕಾಗುತ್ತಾ? ಆಗಲ್ವಾ? ಆ ಹುಡುಗ ಹೇಳ್ದಂಗೆ 12,000 ಕಟ್ಬೇಕು, ಆ ಚಿನ್ನಕ್ಕೆ 12,000 ಕೊಡ್ತಾರ ಕೊಡಲ್ವಾ ಅನ್ನೋ ಯೋಚನೆಯಿಂದ ಹೋಗಿರ್ತಾನೆ. ಕರೆಕ್ಟ್ ಅಲ್ವಾ? ಯಾರಾದ್ರೂ ಖುಷಿಯಿಂದ ಹೋಗ್ತಾರಾ? ಅಯ್ಯೋ ನಾನು ಚಿನ್ನ ಅಡ ಇರ್ತೀನಪ್ಪ, ನಾನು ಮಾರ್ಬಿಡ್ತೀನಿ ಅಂತ ಹೋಯ್ತಾರ? ಹೋಗಲ್ಲ ಅಲ್ವಾ? ದುಃಖ ಆಗುತ್ತಲ್ವಾ ಚಿನ್ನ ಮಾರ್ಬೇಕಂದ್ರೆ? ಸೊ ಚಿನ್ನ ಮಾರಿ ಓದಿಸ್ತೀವಿ ಅಂದ್ರೆ ಚೆನ್ನಾಗಿ ಓದ್ಬೇಕಲ್ವಾ? ಸೊ ಏನಾಗುತ್ತೆ ನೋಡಿ, ಗಿರಿವಿ ಅಂಗಡಿಲಿ ರಂಗಪ್ಪ ಹೋಗ್ತಾ ಇರ್ತಾರೆ ನೋಡಿ.
ರಂಗಪ್ಪ ಮಾತಾಡ್ತಾ ಇಲ್ಲ, ಯಾಕೆ ಹೇಳಿ? ತನ್ನ ಚಿನ್ನ ಅಡ ಇಡ್ತಾನೆ, ದುಃಖದಲ್ಲಿ ಇದ್ದಾನೆ ಅವನು. ಯಾವ ತರ ಮಾತಾಡೋದು? ಆ ಚಿನ್ನಕ್ಕೆ ಅಷ್ಟು ದುಡ್ಡು ಕೊಡ್ತಾರ ಕೊಡಲ್ವೋ? ಕೊಡದೇ ಇದ್ರೆ ನನ್ನ ಮಗನ ಭವಿಷ್ಯ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇರಲ್ಲ, ಚೆಕ್ ಮಾಡ್ತಾ ಇದ್ದಾರೆ ಚಿನ್ನನ, ಎಷ್ಟು ಬರುತ್ತೆ ಅಂತ ದುಡ್ಡು. ನನ್ನ ತಾಯಿದು ಹಳೆ ಬಂಗಾರ, ನನಗೆ 12,000 ಫೀಸ್ ಕಟ್ಟದಿದೆ. ನನ್ನ ನೋಡಿ ಹೇಗಾದ್ರೂ ಮಾಡಿ. ನನ್ನ ಕ್ಷಮಿಸಿ ರಂಗಪ್ಪನವರೇ, ಇದು ನಾನು ಜಾಸ್ತಿ 10,000 ಅದೇ ಈಗ 12,000 ಬೇಕು, ಫೀಸ್ ಕಟ್ಟಬೇಕಿದೆ. ನೋಡಿ ಸ್ವಲ್ಪ. ಇಲ್ಲ ರಂಗಪ್ಪನವರೇ, ನನ್ನನ್ನು ಕ್ಷಮಿಸಿ. ನಾನು 10,000 ಜಾಸ್ತಿ ಕೊಡೋಕ್ಕಾಗಲ್ಲ. ಮಾರ್ಕೆಟ್ ವ್ಯಾಲ್ಯೂಗಿಂತ ನಾನು ಜಾಸ್ತಿನೇ ಕೊಡ್ತಿದ್ದೀನಿ. ಮಾರ್ಕೆಟ್ ವ್ಯಾಲ್ಯೂ 8,000 ಸಿಗುತ್ತೆ ನಿಮಗೆ, ನಾನು 10,000 ಆದರೂ ಕೊಡ್ತಿದ್ದೀನಿ. ನಾನು ನಿಮ್ಮನ್ನು ಫಸ್ಟೇ ಇರೋದಕ್ಕೆ ನಾನು ಜಾಸ್ತಿ ಅಂದರೆ ನಿಮ್ಮನ್ನು ತಿಂಗಳು ನೀವು 1,000 ರೂಪಾಯಿ ಕಟ್ಕೊಂಡು ಹೋಗಿ ಅಂತ ಇಂಟ್ರೆಸ್ಟ್ ಬೇಕಿದ್ರೆ ಕಡಿಮೆ ಮಾಡ್ತೀನಿ ನಿಮ್ಮನ್ನು. ಹಾಗೆ ಆದಷ್ಟು ಬೇಗ ಇದನ್ನು ತೀರ್ಸ್ಬಿಟ್ಟು ಹೋಗಿ, ಇಲ್ಲಾಂದರೆ ನಾನು ಇದನ್ನು ಮಾರ್ಬೇಕಾಗಿರುತ್ತೆ. ಇಲ್ಲ ಮಾಡಬೇಡಿ, ಖಂಡಿತ ನಾನೇ ನಿಮಗೆ ಎಲ್ಲ ಸಾಲ ಕಟ್ಟಿ ತಗೊಂಡು ಹೋಗ್ತೀನಿ. ಯಾರಿಗೂ ಮಾಡಬೇಡಿ, ದಯವಿಟ್ಟು ರೊಕ್ಕ ಕೊಡಿ ನನಗೆ. ರಂಗಪ್ಪನವರು ಚಿನ್ನ ಅಡ ಇಟ್ಟು ಮನೆಗೆ ಹೋಗ್ತಾ ಇದ್ದಾರೆ ದುಡ್ಡು ಇಸ್ಕೊಂಡು. ಇವಾಗ ಒಂದು ಪ್ರಶ್ನೆ ನಿಮ್ಗೆಲ್ಲ, ಯಾರು ನಿದ್ದೆ ಮಾಡ್ತಾ ಇದ್ದಾರೆ, ಯಾರು ಕೇಳಿಸ್ಕೊಂತ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಇವಾಗ. ಅವಾಗಲೇ ಹುಡುಗನಿಗೆ ಸಿಕ್ತಲ್ವಾ ಪ್ರೈಸು, ಇವಾಗ ಹುಡುಗಿರಿಂದ. ಕರೆಕ್ಟಾ ಮೇಡಮ್? ಹುಡುಗಿರಲ್ಲೂ ಬುದ್ಧಿವಂತರಿದ್ದಾರೆ ಅಂತ ಹೇಳಿದ್ದೀರಿ ನೀವು. ಸೊ ಇವಾಗ ಯಾರಾದ್ರೂ ಒಬ್ರು ಬರ್ಬೋದ? ಒಂದು ಪ್ರಶ್ನೆ ಕೇಳ್ತೀವಿ, ಸಾಧಾರಣ ಪ್ರಶ್ನೆ, ಚಿಕ್ಕ ಪ್ರಶ್ನೆ. ಪಾಪ ಚಪ್ಪಾಳೆ ಹೊಡೀರಿ. ಹಂಗೆ ಕರೆಕ್ಟ್. ನೋಡ್ದಲ್ಲ ಇವಾಗ ಕೇಳಿಸ್ತಾ ಏನ್ ಮಾತಾಡಿದ್ರು ಅಂತ? ಓಕೆ. ಇವಾಗ ರಂಗಪ್ಪನವ್ರಿಗೆ ಎಷ್ಟು ದುಡ್ಡು ಸಿಕ್ತು ಗಿರುವೆ ಅಂಗಡಿಗೆ? 12,000 ಅಲ್ವಾ ಬೇಕಾಗಿತ್ತು ಫೀಸ್ಗೆ? 10,000 ಎಲ್ಲಿ ಕೊಟ್ರು? ಕರೆಕ್ಟಾ? ಯೋಚನೆ ಮಾಡು. ಇನ್ನೂರಿಗೆ 2,000 ಬೇಕಾಗಿತ್ತು, ಇವಾಗ ಕೊಟ್ಟಿದ್ದು ಬರೀ 10,000. ಅವರು ಯಾವ ತರ ತೀರಿಸ್ತಾರೆ 10,000ನ? ಯಾರ ಹತ್ರ ಸಾಲ ಮಾಡಿ ಅಂದ್ರೆ 10,000 ಈಗ ಕೊಟ್ಟಿದ್ದಾರೆ, ಅದನ್ನು ವಾಪಸ್ ಅಂದ್ರೆ ಮಾರಿದಾರ, ಅಡ ಇಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ. ಸೊ ಇದೇ ತರ ಗಮನ ಇಟ್ಟು ಕೇಳ್ತಾ ಹೋಗಿ. ಸಣ್ಣ ಪ್ರಶ್ನೆ ಕೇಳ್ತೀವಿ, ದೊಡ್ಡ ಬಹುಮಾನ ಕೊಡ್ತಾ ಹೋಗ್ತೀವಿ. ಓಕೆನಾ? ರಂಗಪ್ಪನವರು 10,000 ಏನು ಇಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾರೆ. ಆದ್ರೆ ಮಗನಿಗೆ ಸ್ಕೂಲ್ ಫೀಸ್ ಬೇಕಾಗಿರೋದು 12,000. ಕರೆಕ್ಟಾ? ಸೊ ತಾಯಿ ಯೋಚನೆ ಮಾಡ್ತಾ ಇರ್ತಾಳೆ ಮನೇಲಿ, 12,000 ನನ್ ಗಂಡ ಒದಗಿಸಿದಾನ, ನನ್ ಮಗ ನಾಳೆ ಸ್ಕೂಲ್ಗೆ ಹೋಗ್ಬೇಕು, ಫೀಸ್ ಕಟ್ಟಿಲ್ಲ ಅಂದ್ರೆ ಸ್ಕೂಲಲ್ಲಿ ಸೇರ್ಸಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟಕ್ಕೆ ರಂಗಪ್ಪ ಮನೆಗೆ ಹೋಗಿ ತಲುಪಿರ್ತಾನೆ. ಅವಾಗ ಮನೇಲಿ ಏನ್ ನಡೆಯುತ್ತೆ ನೋಡೋಣ ಬನ್ನಿ. ಟಿಂಗ್ ಟಾಂಗ್. ಆದ್ರೆ ಆ ಬಂಗಾರಕ್ಕೆ ಬರೀ 10,000 ಬಂದಿದ್ದಾರೆ. ಮತ್ತೆ ಬೇರೆ ಕಾಸು ಬೇರೆ ಕಾಸು ನಮ್ಮ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ಗಣೇಶ್ ಹತ್ರ, ಅವನ ಕಡೆ 2,000 ಸಿಕ್ತು ತಗೊಂಡು ಇದು ಸಾಲ ಮಾಡ್ಕೊಂಡು ಬಂದಿದ್ದೀವಿ. ಸರಿ ತಗೋ ಫೀಸು, ನಾಳೆನೇ ಕಟ್ಬಿಡು. ಸರಿ. ಮಗ ಶಾಲೆಗೆ ಸೇರ್ತಾನೆ ಅನ್ನೋ ಖುಷಿಯಿಂದ ಅಪ್ಪ ಅಮ್ಮ ಇಬ್ರು ಮಾತಾಡ್ಕೊಂಡ್ರು. ಇವಾಗ ಅದನ್ನೆಲ್ಲ ಕೇಳಿಸ್ಕೊಂಡಂತಹ ಸಂತೋಷ ಖುಷಿಯಾಗಿರ್ತಾನೆ, ದುಃಖವಾಗಿರ್ತಾನೆ? ಯಾಕೆ? ಸೊ ಅವನು ಏನ್ ಮಾಡ್ಬೇಕು? ಅದಕ್ಕೆ ಚೆನ್ನಾಗಿ ಓದ್ಬೇಕಲ್ವಾ? ಅದಕ್ಕೆ ನಮ್ ಸಂತೋಷ ಡೈಲಿ ಕೂತ್ಕೊಂಡು ಓದ್ತಾ ಇರ್ತಾನೆ. ನಾನು ಹೆಂಗಾದ್ರೂ ಓದಿ ನನ್ನ ಅಮ್ಮನ ಚಿನ್ನ ಅಡ ಇಟ್ಟಿರೋದನ್ನ ತೀರ್ಸೋ ತರ ನಾನು ಒಳ್ಳೆ ಕೆಲ್ಸಕ್ಕೆ ಸೇರ್ಬೇಕು ಅಂತ ಚೆನ್ನಾಗಿ ಕೂತ್ಕೊಂಡು ಓದ್ತಾ ಇರ್ತಾನೆ ನೋಡಿ. There are 206 bones in the human body. There are 600 muscles in the human body. ಸೊ ಇದೇ ತರ ಓದ್ತಾ ಓದ್ತಾ 1 ವರ್ಷ 2 ವರ್ಷ 3 ವರ್ಷ, ಈಗ ನೀವು ಎಲ್ಲ 5, 6ನೇ ಕ್ಲಾಸ್ ಇರ್ತೀರಲ್ವಾ, ಇದೇ ತರ ಓದಿ ಅವನು ಚೆನ್ನಾಗಿ ಓದಿ ಒಳ್ಳೆ ಕಾಲೇಜಲ್ಲಿ, ಯಾರೋ ಹೇಳಿದ್ರು ಇಲ್ಲಿ ವಿಷ್ಣುವರ್ಧನ್ ಅಂತ ಒಂದು ಹುಡುಗ, ವಿಷ್ಣುವರ್ಧನ್, ಆ ಹುಡುಗ ಏನೋ ಹೇಳ್ದ, ನಾನು ಡಾಕ್ಟರ್ ಆಗ್ತೀನಿ ಅಂತೇನೋ ಹೇಳ್ದ, ಯಾರೋ ಹೇಳಿದ್ರು ಇಲ್ಲಿ ಒಂದು ಹುಡುಗ. ಅದೇ ತರ ಈ ಸಂತೋಷನು ಕೂಡ ನಾನು ಡಾಕ್ಟರ್ ಆಗ್ಬೇಕು, ನನ್ನ ಅಮ್ಮನ ಕಷ್ಟನ ತೀರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಚೆನ್ನಾಗಿ ನೀವು ಓದ್ತಾ ಇದ್ದಲ್ಲ, ನೋಡಿದ್ರಲ್ಲ, ಇವನು ಓದಿ 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 ಒಳ್ಳೆ ರ್ಯಾಂಕ್ ತೆಗೆದು ಒಳ್ಳೆ ಕಾಲೇಜಲ್ಲಿ ಡಾಕ್ಟರ್ MBBS ಸೀಟ್ ಕೂಡ ತಗೋತಾನೆ.
ಕರೆಕ್ಟ್ ಅಲ್ವಾ? ಸೊ ತಗೋಬೇಕಲ್ವಾ, ಕಷ್ಟಪಟ್ಟು ಓದ್ಬೇಕಲ್ವಾ? ಇಲ್ಲೂ ಯಾರಾದ್ರೂ MBBS ಓದ್ಬೇಕು, ಡಾಕ್ಟರ್ ಓದ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು, ಅಬ್ದುಲ್ ಕಲಾಂ ತರ ಆಗ್ಬೇಕು ಅಂತ ಯಾರಾದ್ರೂ ಅನ್ಕೊಂಡಿದೀರಾ? ಗುಡ್, ಒಳ್ಳೆ ಹುಡುಗರು ಮೇಡಮ್ ನಿಮ್ ಹುಡುಗರು. ಎಷ್ಟು ಜನ ಇದ್ದಾರೆ ಅಬ್ದುಲ್ ಕಲಾಂ? ಓಕೆ, ಗುಡ್. ಹಾಗೆ ಸಂತೋಷನು ಕೂಡ ಪ್ರತಿನಿತ್ಯ ಓದಿ ಒಳ್ಳೆ ಮೆಡಿಕಲ್ ಕಾಲೇಜಲ್ಲೂ ಕೂಡ ಸೀಟ್ ತಗೊಂಡಿರ್ತಾನೆ. ಹಾಗೂ ಅವನಿಗೆ ಬಂದೇ ಬಿಡ್ತು ಫಸ್ಟ್ ಕಾಲೇಜ್ ದಿನ. ಆ ಕಾಲೇಜ್ ದಿನದಲ್ಲಿ ಕಾಲೇಜಲ್ಲಿ ಏನಾಗುತ್ತೆ, ಇವತ್ತು ಎಲ್ರು ಕಾಲೇಜ್ಗೆ ಹೋಗ್ಬೇಕು ಫಸ್ಟ್ ಡೇ ಅಂದ್ರೆ ಎಲ್ರಿಗೂ ಖುಷಿ ಇರುತ್ತಲ್ಲ, ಯಾರಿಗಿರಲ್ಲ ಕೈ ಎತ್ತಿ. ಸೊ ಓಕೆ, ಇರ್ಲಿ. ಸೊ ಎಲ್ರಿಗೂ ಖುಷಿ ಇರುತ್ತಲ್ವಾ, ಅದರಿಂದ ಗಮನ ಇಟ್ಟು ಕೇಳಬೇಕು. ನಾನು ಏನ್ ಪ್ರಶ್ನೆ ಕೇಳ್ತೀನಿ ಅದನ್ನ ಗಮನ ಇಟ್ಟು ಕೇಳಿದ್ರೆ ಉತ್ತರ ಕೊಟ್ಟವ್ರಿಗೂ ಕೂಡ ಸೂಕ್ತ ಬಹುಮಾನ ಇರುತ್ತೆ. ಇವಾಗ ಕಾಲೇಜ್ಗೆ ಸಂತೋಷ ಹೋಗಿರ್ತಾನೆ, ಏನಾಗುತ್ತೆ? ಗುಡ್ ಮಾರ್ನಿಂಗ್ ಸರ್. ಸಂತೋಷ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಎಸ್ ಸರ್. ವಿಚ್ ಇಸ್ ದ ಲಾರ್ಜೆಸ್ಟ್ ಬ್ಲಡ್ ವೆಸಲ್? ಸರ್, ಅಯೋಟಾ ಇಸ್ ದ ಲಾರ್ಜೆಸ್ಟ್ ಬ್ಲಡ್ ವೆಸಲ್ ಇನ್ ದ ಹ್ಯೂಮನ್ ಬಾಡಿ. ವೆರಿ ಗುಡ್, ಥ್ಯಾಂಕ್ ಯು ಸರ್. ರಾಜೇಶ, which blood vessel supplies blood to human body? ರೆಡ್ ಸೆಲ್ ಸರ್. ಯಾವತ್ತು ರಾಂಗ್ ಆನ್ಸರ್ ಕೊಡ್ತೀಯಾ? ಅದರದ್ದು ರೈಟ್ ಆನ್ಸರು ಆರ್ಟ್ರಿ. ಓಕೆ ಸರ್. ನೀವೆಲ್ಲರಿಗೆ ಹೋಮ್ವರ್ಕ್ ಕೊಡ್ತೀನಿ, ನೀವೆಲ್ಲರೂ ಹೋಮ್ವರ್ಕ್ ಮಾಡ್ಕೊಂಡು ಬರಬೇಕು. ನಾಳೆ ಬಂದ್ಬಿಟ್ಟು ಏನಾದರೂ ರೀಸನ್ ಕೊಡಬೇಡಿ, ಮಾಡಿಲ್ಲ, ಬುಕ್ ತಗೊಂಡು ಬಂದಿಲ್ಲ. ಓಕೆ ಸರ್, ಓಕೆ ಸರ್, ಹೋಮ್ವರ್ಕ್ ಮಾಡಬೇಕು ಸರ್. ಕಾಲೇಜಲ್ಲಿ ಏನಾಯ್ತು? ಹೋಮ್ವರ್ಕ್ ಕೇಳಿದ್ರು, ಅವನೇನು ಹೇಳ್ದ? ಸರಿ ಸರ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ದ. ಮನೆಗೆ ಬಂದು ಚೆನ್ನಾಗಿ ಓದ್ಬೇಕು ಅಂತ ಬರ್ತಾನೆ. ಅಷ್ಟಕ್ಕೆ ಮನೇಲಿ ಅಮ್ಮ ಕಾಯ್ತಾ ಇರ್ತಾಳೆ, ನನ್ನ ಮಗನಿಗೆ ಫಸ್ಟ್ ಡೇ ಕಾಲೇಜು ಹೆಂಗಿರುತ್ತೋ ಕೇಳ್ಬೇಕು, ಚೆನ್ನಾಗಿದೆಯಾ ಅಂತ. ಅವ್ರ ಮನೇಲಿ ಈಗ ನಿಮ್ಮ ಮನೇಲಿ ಯಾವ ತರ ಇರುತ್ತೆ ಅದೇ ತರ ಕುತೂಹಲದಿಂದ ಅಮ್ಮ ಕೇಳ್ತಾ ಹೋಗ್ತಾರೆ, ನನ್ನ ಮಗನ್ ಮಾತಾಡಿಸ್ಬೇಕು ಫಸ್ಟ್ ಡೇ ಏನಾಯ್ತು ಅಂತ. ಇವನು ಕೂಡ ಕಾಲೇಜ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರ್ತಾನೆ. ಆ ಮನೇಲಿ ಯಾವ ತರ ಸಂಭಾಷಣೆ ನಡೀತೆ ನೋಡಿ. ಸರಿ ಅಮ್ಮ. ಯಾರೋ ಫೋನ್ ಬರ್ತಾ ಇದೆ. ಹೆಲೋ. ಹಲೋ ಸಂತೋಷ್. ಹಾಯ್ ರಾಜೇಶ್. ಹಾಯ್, ಹೌ ಆರ್ ಯು? ಆಲ್ ಗುಡ್. ಏನು ಮಾಡ್ತಾ ಇದೀಯಾ? ಹೌ ಆರ್ ಯು ಡೂಯಿಂಗ್? ಐ ಆಮ್ ಡೂಯಿಂಗ್ ಗುಡ್ ಸಂತೋಷ್. ಸಂತೋಷ್, ಜ್ಯೂಸ್ ಹೋಗೋಣ? ಜ್ಯೂಸು ಓಕೆ, ಯು ಕಮ್. ಯಾ, ಐ ಕಮ್. ಐ ಮೀಟ್ ಯು ಔಟ್ಸೈಡ್ ಯುವರ್ ಹೋಮ್. ಸರಿ ಸರಿ. ಅಮ್ಮ, ನಾನು ನನ್ನ ರಾಜೇಶ್ ಫ್ರೆಂಡ್ ಬಂದಿದ್ದಾನೆ, ಅವನ ಜೊತೆ ಜ್ಯೂಸ್ ಶಾಪ್ ಹೋಗ್ತೀನಿ ಅಮ್ಮ. 5 ನಿಮಿಷ ಅಮ್ಮ. ಅಮ್ಮ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಮ್ಮ, 5 ನಿಮಿಷ. ಓಕೆ, ಐ ಗೋ ಇನ್ 2 minutes and come fast. ಸರಿ ಅಮ್ಮ, ಥ್ಯಾಂಕ್ ಯು, ಬಾಯ್. ಹಾಯ್ ರಾಜೇಶ್, ಲೆಟ್ಸ್ ಗೋ ಟು ದ ಜ್ಯೂಸ್ ಶಾಪ್. Do you want to try, Santosh? What is this? This cigarette. Just try, no? Once. Try maadu, Santosh. Try maadu once. One try maadu. What is this? It's okay. You try. You will get used to it. No problem. Yeah. Just keep trying every day. Let's meet at the college tomorrow. Yeah. Okay. Bye, buddy. Bye. ಇವಾಗ ಮಾತಾಡಿದ್ದು ಕೇಳಿಸ್ಕೊಂಡ್ರಲ್ಲ, ಜ್ಯೂಸ್ ಶಾಪ್ ಅಲ್ಲಿ ಏನ್ ನಡೀತು ಅಂತ ಕೇಳಿಸ್ಕೊಂಡ್ರಲ್ಲ. ಸೊ ಜ್ಯೂಸ್ ಶಾಪ್ ಅಲ್ಲಿ ಜ್ಯೂಸ್ ಕುಡ್ದಂತಹ ಸಂತೋಷ ಮನೆಗೆ ಹೋಗಿರ್ತಾನೆ. ಮನೆಗೆ ಹೋಗಿ ಏನ್ ಮಾಡ್ತಾನೆ, ಆತ ತುಂಬಾ ಟಯರ್ಡ್ ಆಗಿರ್ತಾನೆ. ಸ್ಕೂಲಿಂದ ಕಾಲೇಜಿಂದ ಅವಾಗ ತಾನೇ ಬಂದಿರ್ತಾನೆ. ಸಂತೋಷ ಫೋನ್ ಮಾಡ್ತಾನೆ, ಜ್ಯೂಸ್ ಶಾಪ್ ಹೋಗ್ತಾನೆ. ಅವ್ನು ಸ್ಮೋಕಿಂಗ್ ತಗೊಳ್ಳೋ ಸ್ವಲ್ಪ ಇರ್ಲಿ ಅಂತಾನೆ. ಇವ್ನು ಬೇಡ ಅಂದ್ರು ಫೋರ್ಸ್ಫುಲಿ ಮಾಡ್ತಾನೆ ಫ್ರೆಂಡ್, ಕರೆಕ್ಟಾ? ಆಗ ಫೋರ್ಸ್ಫುಲಿ ಮಾಡಿದಾಗ ಅವನು ಕೂಡ ಸ್ಮೋಕಿಂಗ್ ಮಾಡ್ತಾನೆ. ತುಂಬಾ ಟಯರ್ಡ್ ಆಗಿದ್ದಂತಹ ಸಂತೋಷ ಮನೆಗೆ ಬಂದು ಏನ್ ಮಾಡ್ತಾನೆ, ಹೋಮ್ವರ್ಕ್ ಮಾಡಲ್ವಾ? ಹೋಮ್ವರ್ಕ್ ಹೇಳಿರ್ತಾರಲ್ಲ ಕಾಲೇಜಲ್ಲಿ, ಆದ್ರೂ ಮಾಡಲ್ಲ. ಯಾಕೆಂದ್ರೆ ಅವನ ಸಹವಾಸ ಆ ತರ ಇದೆ. ಸೊ ಬಂದ ಮಲ್ಕೊಂಡ ನೋಡಿ. ಸೊ ಇದೇ ತರ ಮಲ್ಕೊಂಡಂತಹ ಸಂತೋಷ ಬೆಳಗ್ಗೆ ಆಯ್ತು, ಎದ್ದೇಳ್ತಾನೆ. ಬೆಳಗ್ಗೆ ಏನಾಯ್ತು ಅನ್ನೋದಕ್ಕೆ ಮುಂಚೆ ಒಂದು ಸಣ್ಣ ಪ್ರಶ್ನೆ. ಯಾರು ಹೇಳ್ತೀರಾ ಆನ್ಸರ್? ಯಾರು ಫಸ್ಟ್ ಕೈ ಎತ್ತೀರಾ? ಇವನು ಪಾಪ. ಗುಡ್, ಚಪ್ಪಾಳೆ. ನಿನ್ನ ಹೆಸರೇನ್ ಪುಟ? ವೇದ. ಈಗ ಸಂತೋಷ ಅಂತಿದ್ದಲ್ವಾ ಜ್ಯೂಸ್ ಶಾಪ್ ಹೋಗಿದ್ದ,
ಅವನ ಫ್ರೆಂಡ್ ಹೆಸರೇನು? ತಪ್ಪಾದ್ರೂ ಪರವಾಗಿಲ್ಲ. ಯಾರು ಹೇಳ್ತೀರಾ? ಸೊ ಸಂತೋಷನ ಸ್ನೇಹಿತನ ಹೆಸರೇನು? ಕರೆಕ್ಟಾ? ಕರೆಕ್ಟಾ? ಚಪ್ಪಾಳೆ. ಇಬ್ರು ನಿಂತ್ಕೊಳ್ಳಿ. ಸರಿ ಉತ್ತರಕ್ಕೆ ಆ ಕಡೆ ಇದು ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾನೆ, ಅದಕ್ಕೋಸ್ಕರ. ಗುಡ್, ವೆರಿ ಗುಡ್. ಸೊ ಇವನು ಹೋಮ್ವರ್ಕ್ ಮಾಡಿಲ್ಲ ಅಲ್ವಾ? ಇವನು ಹೋಮ್ವರ್ಕ್ ಮಾಡಿಲ್ಲ, ಆದ್ರೂ ಕೂಡ ನೆಕ್ಸ್ಟ್ ಕಾಲೇಜ್ ಡೇ ಇರುತ್ತಲ್ವಾ, ಕ್ಲಾಸ್ಗೆ ಹೋಗಿರ್ತಾನೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇವನು ಹೋಮ್ವರ್ಕ್ ಮಾಡಿದ ಕಾರಣ ಟೀಚರ್ ಏನ್ ಹೇಳ್ತಾರೆ, ಕಾಲೇಜಲ್ಲಿ ಏನ್ ಹೇಳಿರುತ್ತೆ ನೋಡಿ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಸರ್. ನೀವೆಲ್ಲರೂ ಹೋಮ್ವರ್ಕ್ ತೋರಿಸಿ. ನಮ್ದು ಮಾಡಿದ್ಯಾ? ರಾಹುಲ್ ರಿಚಾ, ನೀವೆರಡು ಚೆನ್ನಾಗಿ ಮಾಡಿದಿರಾ. ಕೀಪ್ ದ ಗುಡ್ ವರ್ಕ್. ಸಂತೋಷ, ನೀನು ಹೋಮ್ವರ್ಕ್ ಎಲ್ಲಿ? ಸರ್ ಹೋಮ್ವರ್ಕ್ ಮಾಡಲಿಲ್ಲ ಸರ್. ಯಾಕೆ ಮಾಡಲಿಲ್ಲ? ಸರ್ ನೆನ್ನೆ ಹುಷಾರಾಗಿರಲಿಲ್ಲ ಸರ್. ಹೇಳಿ ಅಷ್ಟೇ ಇದೆಯಾ? ಏನಾಗ್ತಾ ಇದೆ? ಹುಷಾರಾಗ್ತಾ ಇಲ್ಲ, ಏನಾಗ್ತಾ ಇದೆ ನಿಮಗೆ? ಗೊತ್ತಿಲ್ಲ ಸರ್, ಏನೋ ಆಗ್ತಾ ಇದೆ ಸರ್. ನಾನು ಮಾಡ್ತೀನಿ, ಖಂಡಿತ ಮಾಡ್ತೀನಿ ಸರ್. ನಾಳೆ ಓಕೆ, ನಾಳೆ ತಗೊಂಡು ಬಾಪ. ಸರಿ ಸರ್. ರಾಜೇಶ, ಏನು ನೋಡ್ತಾ ಇದೀಯಾ? ಎಲ್ಲಿ ನೀನು ಹೋಮ್ವರ್ಕು? Sir, I forgot the book, sir. I have done it. I'll get the book tomorrow, sir. ನೀವು ಮಾಡಿಲ್ಲ, ನನಗೆ ಗೊತ್ತಿದೆ. ನೀವು ಮಾಡೇ ಇಲ್ಲ. ಬರೀ ಹೇಳ್ತಾ ಇದ್ದರೆ ಮಾಡಿದ್ರೆ ಬುಕ್ ತೊಗೊಂಡು ಬಂದಿಲ್ಲ. ನೀವು ತೊಗೊಂಡು ಬರಬೇಕು ನಾಳೆ ಬುಕ್ಕು. I'll get it tomorrow, sir. I have done it. Sorry, sir. ಕಾಲೇಜ್ ಮುಗ್ದಿದೆ ಇವಾಗ. ಹೋಮ್ವರ್ಕ್ ಮಾಡಿದ್ನಾ? ಮಾಡಿಲ್ಲ. ಬೈಸ್ಕೊಂಡಲ್ವಾ? ನೀವು ಇದೇ ತರ ಬೈಸ್ಕೊತಾ ಇದ್ದೀರಾ? ಒಳ್ಳೆ ಹುಡುಗರು. ಮೇಡಮ್ ಹೇಳ್ತಾ ಇದ್ದಾರೆ, ನಮ್ಮ ಹುಡುಗರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರು, ಅದಕ್ಕೆ ನಿಮ್ ಸ್ಕೂಲ್ಗೆ ಬಂದಿರೋದು. ಓಕೆನಾ? ಎಲ್ಲ ಹೋಮ್ವರ್ಕ್ ಮಾಡ್ತೀರಾ. ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬ ಹೋಮ್ವರ್ಕ್ ಮಾಡದೇ ಇರ್ಬೋದು, ನೆಕ್ಸ್ಟ್ ಡೇ ತರ್ತಾರೆ. ಬಟ್ ನಾಳೆಯಿಂದ ಮೇಡಮ್ ಖಂಡಿತ ಮಾಡ್ತಾರೆ ಹೋಮ್ವರ್ಕ್. ಸೊ ಇನ್ನೊಬ್ಬ ಹುಡುಗ ಏನ್ ಹೇಳ್ದ, ಹೋಮ್ವರ್ಕ್ ಮಾಡಿದೀನಿ, ಮನೇಲಿ ಇಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ದ. ಸೊ ಇದೇ ತರ ನಿಮ್ಮಲ್ಲಿ ಒಬ್ರಿದ್ರೆ ದಯವಿಟ್ಟು ಮರೀದೇ ತಗೊಂಡ್ ಬರ್ಬೇಕು ಹೋಮ್ವರ್ಕ್ ಮಾಡೋದನ್ನ. ಅಂದಿನ ಕೆಲಸ ಅಂದೇ ಮಾಡ್ಬೇಕು. ನಾಳೆ ಅನ್ನುವುದು ಹಾಳು. ಕರೆಕ್ಟ್ ಅಲ್ವಾ? ಸೊ ಹೋಮ್ವರ್ಕ್ ಮಾಡದೆ ಪ್ರತಿನಿತ್ಯ ಒಂದು ಇದೇ ಅಭ್ಯಾಸ ಆಗಿರುತ್ತೆ. ಕಾಲೇಜ್ಗೆ ಹೋಗೋದು, ಮನೆಗೆ ಬರೋದು, ಬೇಕ್ರಿಗೆ ಹೋಗೋದು, ಕೆಟ್ಟವ್ರ ಸಹವಾಸ ಮಾಡೋದು, ಮಲ್ಕೊಳ್ಳೋದು, ಹೋಗೋದು ಬರೋದು, ಮಲ್ಕೊಳ್ಳೋದು. ಇದೇ ತರ ಹಾಗೆ ಒಂದಿನ ರಿಸಲ್ಟ್ ಅಂದ್ರೆ ಮಿಡ್ ಟರ್ಮ್ ಇದೆಯಲ್ಲ, ಮಧ್ಯವಾರ್ಷಿಕ ಪರೀಕ್ಷೆ ಇರುತ್ತಲ್ಲ, ಅದು ಬಂದೇ ಬಿಡ್ತು. ಅದು ರಿಸಲ್ಟ್ ಬಂತು. ಅವಾಗ ಏನಾಗುತ್ತೆ, ಅವ್ರ ಮನೇಲಿ ಏನಂತಾರೆ, ಕಾಲೇಜಲ್ಲಿ ಏನಂತಾರೆ ನೋಡೋಣ. ಖುಷಿಯಾಗಿರುತ್ತೆ ರಿಸಲ್ಟ್ ಬಂದ್ರೆ ಅವ್ರಿಗೆ, ಅವನು ಖುಷಿಯಾಗಿರುತ್ತೆ ಸಂತೋಷ್ಗೆ. ನೋಡೋಣ ಬನ್ನಿ ಏನಾಗುತ್ತೆ. ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಸರ್. ಇವತ್ತು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ರಿಸಲ್ಟ್ಸ್ ಇದೆ. ರಿಸಲ್ಟು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ರಿಚಾ ನಿಮಗೆ ಫಸ್ಟ್ ರ್ಯಾಂಕ್ ಬಂದಿದೆ. ಕೀಪ್ ದ ಗುಡ್ ವರ್ಕ್. ರಾಹುಲ್, ಯು ಹ್ಯಾವ್ ಆಲ್ಸೋ ಡನ್ ಗುಡ್. ಸೆಕೆಂಡ್ ರ್ಯಾಂಕ್ ಬಂದಿದೆ. ಚಪ್ಪಾಲ ಓಡಬೇಡಿ. ಏನಾಗಿದೆ ನಿಮ್ಮ ರಿಸಲ್ಟ್ ಎಲ್ಲರಿಗೆ ಗೊತ್ತಿದೆ. ಏನಾಗಿದೆ ಅವ್ರ ರಿಸಲ್ಟು? ಪ್ರತಿ ವರ್ಷ ಇದೆ. ಇವಾಗ ಸರಿ ಓದಲಿಲ್ಲ ಅಂದರೆ ಫೈನಲ್ ಎಕ್ಸಾಮ್ನಲ್ಲಿನೂ ಫೇಲ್ ಆಗಿಬಿಡ್ತೀಯಪ್ಪ. ಸರಿ ಓದು. ಸಂತೋಷ. ಎಸ್ ಸರ್. ನಿನ್ನ ಫೇವ್ರೆಟ್ ಸಬ್ಜೆಕ್ಟ್ ಬಯಾಲಜಿನಲ್ಲಿನೂ ನೀವು ಬಾರ್ಡರ್ ಮಾರ್ಕ್ಸ್ ಬಂದಿದೆ. ಏನಾಗ್ತಾ ಇದೆ ಸರ್? ಬಯಾಲಜಿನ? ಹಾಂ, ಜೀವನಶಾಸ್ತ್ರನ? ಹಾಂ, ಅದರಲ್ಲಿ ಹಾಂ. ನೋಡಪ್ಪ, ಗೊತ್ತಿಲ್ಲ ಸರ್, ಸ್ವಲ್ಪ ಹುಷಾರಿರಲಿಲ್ಲ ಸರ್ ನಾನು. ಏನು ಸರಿಗೆ ಓದಬೇಕು, ಇಲ್ಲಾಂದರೆ ಫೈನಲ್ ಎಕ್ಸಾಮ್ನಲ್ಲಿ ಕಡಿಮೆ ಮಾರ್ಕ್ಸ್ ಬರುತ್ತೆ. ಸರಿ ಸರ್, ನಾನು ಮಾಡ್ತೀನಿ ಸರ್. ಬರ್ತಾ ರಾಯರ ಕುದುರೆ ಕತ್ತೆ ಆಗ್ತಾ ಇದೆ ಅಲ್ವೋ? ಸರಿ ಸರ್. ಸೊ ಕಾಲೇಜ್ ಮುಗಿಸಿ ಮನೆಗೆ ಹೋಗಿರ್ತಾನೆ. ರಿಸಲ್ಟ್ ಡೇ ಅಂತ ಮನೇಲಿ ಗೊತ್ತಿರುತ್ತೆ. ಎಲ್ಲರೂ ಅಪ್ಪ ಅಮ್ಮನಿಗೂ ಗೊತ್ತಿರುತ್ತಲ್ವಾ ರಿಸಲ್ಟ್ ಬಂದಿನ. ನನ್ನ ಮಗಂದು ರಿಸಲ್ಟ್ ಅಂತ ಏನ್ ಮಾಡ್ತಿರ್ತಾರೆ ಅಮ್ಮ ಮನೇಲಿ? ಕಾಯ್ತಾ ಇರ್ತಾರೆ, ನನ್ನ ಮಗನ್ ರಿಸಲ್ಟ್ ಏನ್ ಬರುತ್ತೋ ಅಂತ. ನೀವು ಆಲ್ರೆಡಿ ನೋಡ್ದಂಗೆ ಇಬ್ರು ಮನೇಲಿ ಹೆಂಗಿದ್ರು ಪಾರ್ಟಿ ಮಾಡ್ತಾರೆ, ಸ್ವೀಟ್ ಹಂಚ್ತಾರೆ. ಇನ್ನು ಸಂತೋಷ ಅವ್ರ ಮನೇಲಿ ಏನ್ ನಡೀತಾ ಇರುತ್ತೆ, ಅವರು ಸ್ವೀಟ್ ಕೊಡೋಕೆ ರೆಡಿ ಆಗಿರ್ತಾರೆ ಅವ್ರಮ್ಮ. ನೋಡೋಣ ಅವ್ರ ಮನೇಲಿ ಏನ್ ನಡೆಯುತ್ತೆ ಅಂತ. ಸೊ ಅವನು ಕೂಡ ರಿಸಲ್ಟ್ ಸಪ್ಪೆ ಮೊರೆ ಹಾಕೊಂಡು, ಅಯ್ಯೋ ನಮ್ ಮೇಷ್ಟ್ರ ಹತ್ರ ಬೈಸ್ಕೊಬಿಟ್ನಲ್ಲ ಅಂತ ಮನೆಗೆ ಹೋಗ್ತಾ ಇರ್ತಾನೆ ಬೇಜಾರಾಗಿ. ಆಗ ಅವ್ರ ಮನೇಲಿ ಏನ್ ನಡೆಯುತ್ತೆ, ಅವ್ರ ಅಮ್ಮ ಬೈತಾರ ಇಲ್ಲ ಹೊಗಳ್ತಾರ, ನೋಡೋಣ ಬನ್ನಿ. ರಿಸಲ್ಟ್ ಚೆನ್ನಾಗಿ
ಮಾರ್ಕ್ಸ್ ಬಂದಿಲ್ಲ ನಂದು, ಗೊತ್ತಿಲ್ಲ ಏನಾಗುತ್ತೆ ನೋಡೋಣ. ಟಿಂಗ್ ಟಾಂಗ್. ಹೆಂಗಿತ್ತು ಸ್ಕೂಲ್ ಇವತ್ತು? ಸ್ಕೂಲ್ ಚೆನ್ನಾಗಿತ್ತು ಅಮ್ಮ, ಚೆನ್ನಾಗಿ. ಏನು ಯೋಚನೆ ಮಾಡ್ತಾ ಇದೆಯಾ ನೀನು? ಕಾಲೇಜಲ್ಲಿ ಇದ್ದೆ ನಾನು ಸ್ಕೂಲ್ ಹೇಳಿದ್ರು ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಾ. ರಿಸಲ್ಟ್ ಬಂದಿದೆಯಾ ಇವತ್ತು ನಿಂದು? ಇಲ್ಲಮ್ಮ ಇಲ್ಲಮ್ಮ, ರಿಸಲ್ಟ್ ಬಂದಿಲ್ಲ. ತೋರಿಸು, ನಿನ್ನ ಬ್ಯಾಗ್ ತೋರಿಸು. ಬಂದಿರಬೇಕು, ತೋರಿಸು, ಬ್ಯಾಗ್ ತೋರಿಸು. ನಾಳೆ ಕೊಡ್ತಾರಮ್ಮ. ಇಲ್ಲಮ್ಮ ನೋಡಿ, ಇಲ್ಲಮ್ಮ. ಏನಿದು ಕೊಟ್ಟಿದ್ದಾರಲ್ಲ ರಿಸಲ್ಟು? ಸಂತೋಷ, ಏನು ಈ ಥರ ಮಾರ್ಕ್ಸು? 10th ಅಲ್ಲಿ ಇಷ್ಟು ಚೆನ್ನಾಗಿ ಓದ್ತಾ ಇದೆ, ದಿನ ಮೊಬೈಲಲ್ಲಿ ಕುತ್ಕೊಳ್ಳೋದು, ಜ್ಯೂಸ್ ಅಂಗಡಿ ಹೋಗೋದು, ಅದಕ್ಕೆ ನೀನು ಮಾರ್ಕ್ಸ್ಗಳು ಬೀಳ್ತಾ ಇದೆ. ಹಿಂಗ ತೊಗೊಂಡ್ಬರೋದು. ಸಾರಿ ಅಮ್ಮ. ನೀನು ಇವತ್ತಿಂದ ಎಲ್ಲೂ ಹೋಗೋದಿಲ್ಲ, ಮನೇಲಿ ಕುತ್ಕೊಂಡು ಬರೀ ಓದೋದು, ಕಾಲೇಜ್ ಹೋಗೋದು, ಕಾಲೇಜಿಂದ ಬರೋದು. ಅರ್ಥ ಆಯ್ತಾ? ಸರಿ ಅಮ್ಮ, ಸರಿ ಅಮ್ಮ. ಕಾಲೇಜು ಮತ್ತು ಮನೆ ಎರಡೂ ಕಡೆ ಬಯಸ್ಕೊಂಡಲ್ಲ ಸಂತೋಷ. ಪಾಪ ಬೇಜಾರಾಗಿರ್ತಾನಲ್ವಾ, ಅದಕ್ಕೆ ಏನ್ ಮಾಡ್ಬೋದು ಅವನು ನೋಡಿ. ಹಲೋ ರಾಜೇಶ, ರಾಜೇಶ, ನಾನು ನಿಮಗೆ ಮೀಟ್ ಮಾಡಬೇಕು. ಲೆಟ್ಸ್ ಮೀಟ್ ಅಟ್ ದ ಜ್ಯೂಸ್ ಶಾಪ್ ಟುಡೇ. ಐ ವಿಲ್ ಕಮ್ ಇನ್ 5 minutes. ಕಾಲ್ ಮಾಡಿ ರಾಜೇಶನ್ಗೆ ಹೇಳ್ತಾನೆ, ನಾನು ಮೀಟ್ ಆಗೋಣ ಜ್ಯೂಸ್ ಶಾಪ್ ಅಲ್ಲಿ. ಏನಕ್ಕೆ ಹೇಳಿ? ಹೌದಲ್ವಾ, ಅವ್ನು ಫುಲ್ ಬೇಜಾರಾಗ್ಬಿಟ್ಟಿರ್ತಾನೆ ಕಾಲೇಜು ಮತ್ತೆ ಮನೇಲಿ ಬೈಸ್ಕೊಂಡು, ಅದಕ್ಕೆ ಮೀಟ್ ಮಾಡೋದಕ್ಕೆ ಗೊತ್ತಾ. ಆದ್ರೆ ಅವ್ರ ಮನೇಲಿ ಅವತ್ತು ಅವ್ರ ಅಮ್ಮನಿಗೂ ಹೇಳಿರಲ್ಲ. ಯಾಕೆಂದ್ರೆ ಅವ್ರ ಅಮ್ಮನಿಗೆ, ಅಮ್ಮ ಸಿಗರೇಟ್ ಸೇರ್ಕೊಂಡ್ ಬರ್ತೀನಿ ಅಂದ್ರೆ ಹೋಗೋ ಪುಟ್ಟ ಅಂತ ಹೇಳ್ತಾರ? ಹೇಳಲ್ಲಲ್ವಾ. ಅದಕ್ಕೆ ಅವ್ರ ಅಮ್ಮಗೆ ಅನುಮಾನ ಬರುತ್ತೆ, ನನ್ನ ಮಗ ಡೈಲಿ ಹೋಮ್ ವರ್ಕ್ ಮಾಡಿದೆ, ಹೊರಗಡೆ ನನಗೂ ಹೇಳಿದೆ ಯಾಕೆ ಹೋಗ್ತಾನೆ ಅಂತ ಅನುಮಾನ ಬಂದು ಅವ್ರ ಅಮ್ಮ ಹಿಂಬಾಲಿಸ್ತಾ ಹೋಗ್ತಾರೆ ನೋಡಿ. ರಾಜೇಶ್, ಟುಡೇ ವಾಸ್ ಸಚ್ ಅ ಬ್ಯಾಡ್ ಡೇ. ಫಸ್ಟು ಟೀಚರಲ್ಲಿ ಹೇಳಿದರು ರಿಸಲ್ಟ್ಸ್ ಬರಲಿಲ್ಲ, ಆಮೇಲೆ ಮನೆಯಲ್ಲಿ ಅಮ್ಮ ಬೈದರು. What happened? Teacher was scolding, then mother was scolding, results also. It's okay, it's result only. You can do next time better, it's okay. Don't take too much of tension. ಇವ್ನು ಎಲ್ಲಿ ಹೋಗ್ತಾನೆ ದಿನ? ನೋಡಿದ್ರೆ ಒಂದು ಶಾಪ್ ಹೇಳಿ ಹೋಗ್ತಾನೆ ಇರ್ತಾನೆ, ಏನ್ ಮಾಡ್ತಾನೆ? ಒಂದ್ಸತಿ ಹೋಗಿ ನೋಡ್ಲೇಬೇಕಾಗತ್ತೆ. ಏಯ್ ಸಂತೋಷ, ಅಮ್ಮ 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 ಏನ್ ಮಾಡ್ತಾ ಇದೆಯಾ ಇದು? ನಡಿ ನಿನ್ ಮನೆಗೆ ಫಸ್ಟ್, ನಡಿ ಮನೆಗೆ. ಏನ್ ಮಾಡ್ತಾ ಇದ್ದೆ? ಇವಾಗ ಗೊತ್ತಾಯ್ತು ಮಾರ್ಕ್ಸ್ ಯಾಕೆ ಕಮ್ಮಿ ಮಾಡ್ತಾ ಇದೆ. ನಾನು ಹೇಳಿದ್ದೆ ಮುಂಚೆನೆ, ಕೆಟ್ಟ ಅಭ್ಯಾಸ ಇದು, ಹೋಗ್ಬೇಡ ಹೋಗ್ಬೇಡ ಅಂತ. ನೀನ್ ತಿರ್ಗಾ ಅದೇ ಮಾಡ್ತಾ ಇದೀಯಾ. ಬರ್ಲಿ ಇವತ್ತು ನಿಮ್ ತಂದೆ, ಇದೇ ನಿನಗೆ ಪೂಜೆ ಮಾಡಿಸ್ತೀನಿ ಇವತ್ತು. ನಡಿ ನೀನು. ಸಾರಿ ಅಮ್ಮ. ಹೋಗ್ ಒಳಗಡೆ, ಬರ್ಲಿ ನಿಮ್ ತಂದೆ ಇವತ್ತು ಮಾತಾಡ್ತೀನಿ. ಅಪ್ಪ ಮನೆಗೆ ಬರ್ತಾ ಇರ್ತಾರೆ ಇವಾಗ. ಸಂತೋಷ, ಹೇಳ್ತೀನಿ ಇವತ್ತು ಏನ್ ಮಾಡಿದಾರಂತ. ಏನಾಯ್ತು? ಅಲ್ಲಿ ಫ್ರೆಂಡ್ಸ್ ಜೊತೆ ಹೋಗಿ ಸಿಗರೇಟ್ ಅಂತ ದಿನ ಗೊತ್ತಾ ನಿಮ್ಮ ಮಗ? ನಮ್ ಸಂತೋಷ ನೋಡಿ ನನಗೆ ಇವತ್ತು ಶಾಕ್ ಆಗೋಯ್ತು, ನಮ್ಮ ಮಗ ಈ ತರ ಇದ್ದಾನಂತ. ನೀವು ಎಷ್ಟು ಕಷ್ಟಪಟ್ಟು ದುಡ್ಡಿನ ಸ್ಕೂಲ್ ಫೀಸ್ ಕಟ್ತೀರಾ, ಅವ್ನು ಓದೋದಕ್ಕೆ ಇದೆಲ್ಲ ಅಭ್ಯಾಸ ಸೇರ್ಕೊಂಡಿದ್ದಾನೆ. ಇವಾಗ ಏನ್ ಮಾಡ್ಬೇಕಂತ ಅರ್ಥ ಆಗ್ತಾನೆ ನನಗೆ. ಹಿಂಗೆ ಯಾಕೆ ಮಾಡ್ತಾ ಇದ್ದಾನೆ ಅವನು? ಗೊತ್ತಿಲ್ಲ, ಇವಾಗ ನಮ್ಮ ಮಗ ಅಂತ ಹೇಳಕ್ಕೂ ಅವ್ನಿಗೆ ಗೊತ್ತಾಗ್ತಾ ಇದೆ. ಅಷ್ಟು ಚಲೋ ನಾವು ಅವನಿಗೆ ಕಳಿಸಿದ್ದು ಓದಿ ಓದಿ ಅಂತ, ಮತ್ತೆ ಯಾಕೆ ಹಿಂಗೆ ಮಾಡ್ತಾ ಇದ್ದಾನೆ? ಸರಿ, ನೀನು ಅಳ್ಬೇಡ, ನಾನು ನೋಡ್ತೀನಿ ಇವತ್ತು, ಅವನ ಜೊತೆಗೆ ಮಾತಾಡ್ತೀನಿ ಇವತ್ತು. ಏನ್ ಮಾತಾಡಿದ್ರು ಅವರು? ತನ್ನ ಮಗ ಸಿಗರೇಟ್ ಸೇದೋದನ್ನ ನೋಡಿ ಅಪ್ಪನ್ಗೆ ಕಂಪ್ಲೇಂಟ್ ಮಾಡಿದ್ರು. ಹೌದಾ? ಅದಕ್ಕೆ ಅಪ್ಪ ಏನ್ ಮಾಡಿದ್ರು? ಚಾಕ್ಲೇಟ್ ಕೊಟ್ರ? ನಿಮ್ಗೆ ಕೊಟ್ನಲ್ಲ ತರ? ಇಲ್ಲ ಅಲ್ವಾ, ನಾನ್ ನೋಡ್ಕೊಂತೀನಿ ಅಂತ ಹೇಳಿದ್ರು. ಮಗ ನೋಡ್ತಾ ಇದ್ದ, ನಮ್ಮಮ್ಮ ಏನೋ ಹೇಳ್ತಿದಾರಲ್ಲ ನಮ್ಮ ಅಪ್ಪನ್ಗೆ ಅಂತ. ಆದ್ರೆ ಅಪ್ಪ ಖುಷಿಯಾಗಿದ್ರ ನನ್ ಮಗ ಸಿಗರೇಟ್ ಸೇತಾನಂತ? ಇಲ್ಲ, ಅವರು ಕಣ್ಣೀರಾಗ್ತಾ ಇದ್ರು. ಅಯ್ಯೋ, ನನ್ ಮಗ ಹಿಂಗ್ ಹಾಳಾಗ್ತಿದ್ನಲ್ಲ, ನನ್ನ ಒಡವೆಗಳನ್ನ ಇಟ್ಟು ಸ್ಕೂಲಿಗೆ ಕಳ್ಸಿದ್ರು, ನನ್ ಮಗ ಓದಿದೆ, ಚೆನ್ನಾಗಿ ಓದ್ದೆ, ರಿಸಲ್ಟ್ ಅಲ್ಲೂ ಕೂಡ ಮಿಡ್ ಟರ್ಮ್ ಅಲ್ಲಿ ಫೇಲ್ ಆಗಿದ್ದಾನೆ, ಸಿಗರೇಟ್ ಸೇದೋ ಅಭ್ಯಾಸ ಕೂಡ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅನ್ನೋ ಒಂದು ದುಃಖದಲ್ಲಿದ್ರು. ಅದನ್ನ ನೋಡಿದಂತಹ ಸಂತೋಷ, ಇಲ್ಲ ನಾನು ಓದ್ಬೇಕು ಚೆನ್ನಾಗಿ ಅಂತ ಪ್ರತಿನಿತ್ಯ ಓದಿ 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 ಅಲ್ಲಿ ಅವನು ವಿಷ್ಣುವರ್ಧನ್ ಮತ್ತೆ ಇನ್ನೊಬ್ಬ ಹೇಳ್ದಂಗೆ ಡಾಕ್ಟರ್ ಆಗ್ಬೇಕು ಅಂತ ಒಂದು ಪ್ರತಿಷ್ಠಿತ ಕಾಲೇಜಲ್ಲಿ ಅವನು ಡಾಕ್ಟರ್ ಆಗಿ ಜೂನಿಯರ್ ಕನ್ಸಲ್ಟೆಂಟ್ ಆಗಿ, ಅಂದ್ರೆ MBBS ಮಾಡಿರ್ತಾನಲ್ವಾ, ಓದಿರ್ತಾನೆ. ಆ ಕಣ್ಣೀರು ಇನ್ನೊಂದ್ಸರಿ ನಮ್ಮ ಅಪ್ಪ ಅಮ್ಮನಿಗೆ ತರಿಸಬಾರ್ದು ಅಂತ ಒಂದು ಒಳ್ಳೆ ಕೆಲ್ಸಕ್ಕೂ ಕೂಡ ಸೇರ್ಕೊಂತಾನೆ. ಸೊ ಸೇರ್ಕೊಂಡಾಗ ಒಬ್ರು ಸರ್ಜನ್ ಇರ್ತಾರಲ್ಲಿ,
ಹಾಸ್ಪಿಟಲ್ ಅಲ್ಲಿ ಸರ್ಜನ್, ಆ ಸರ್ಜನ್ ಮತ್ತೆ ಈ ಸಂತೋಷ್ ನಡುವೆ ಏನ್ ಸಂಭಾಷಣೆ ನಡೆಯುತ್ತೆ ಅಂತ ನೋಡಿ. ಅವನು ಕೆಲ್ಸಕ್ಕೆ ಸೇರ್ಕೊಂಡಾಗ ಅವ್ರಮ್ಮ ಮೊದ್ಲು ಕೆಲ್ಸಕ್ಕೆ ಸೇರಿರ್ತಾಳೆ, ಮನೆ ಕೆಲ್ಸಕ್ಕೆ, ಮನೆ ನಿಭಾಯಿಸೋದಕ್ಕೆ. ಅವಳು ಕೂಡ ಕೆಲಸ ಬಿಟ್ಟಿರ್ತಾಳೆ. ಅಪ್ಪನೂ ಕೂಡ ರಿಟೈರ್ಡ್ ಆಗಿರ್ತಾನೆ. ಮತ್ತೆ ಪ್ರಶ್ನೆ ಕೇಳ್ತೀನಿ, ಆಮೇಲೆ ಜ್ಞಾಪಕ ಇಟ್ಕೊಳ್ಳಿ. ಅಪ್ಪ ರಿಟೈರ್ಡ್ ಆಗಿರ್ತಾನೆ, ಅಮ್ಮನೂ ಕೂಡ ಕೆಲಸ ಬಿಟ್ಟಿರ್ತಾಳೆ, ವಯಸ್ಸಾಗಿರುತ್ತೆ. ಈತ ಬರೋ ಸಂಬಳದಲ್ಲಿ ಇವನ್ಗೂ ಅವಾಗ ಮದುವೆ ಆಗಿರುತ್ತೆ, ಮಕ್ಕಳು ಕೂಡ ಇರ್ತವೆ. ಓಕೆನಾ? ಅವಾಗ ಬಟ್ ಅವನು ಸ್ಟಿಲ್ ಸಿಗರೇಟ್ ಸೇರ್ತಾ ಇರ್ತಾನೆ. ಓಕೆನಾ? ಸೊ ಅವಾಗ ಏನ್ ನಡೆಯುತ್ತೆ ಹಾಸ್ಪಿಟಲ್ ಅಲ್ಲಿ? ಸರ್ಜನ್ ಮತ್ತೆ ಹೊಸದಾಗಿ ಸೇರಿದಂತಹ ಡಾಕ್ಟರ್ ಸಂತೋಷ್. ಇವಾಗ ಬರೀ ಸಂತೋಷ್ ಅಲ್ಲ, ಡಾಕ್ಟರ್ ವಿಷ್ಣುವರ್ಧನ್ ಹೆಂಗಿದ್ದಾನೆ ಅದೇ ತರ ಡಾಕ್ಟರ್ ಸಂತೋಷ್ ಅಂತ ಈಗ ಅವನು. ಆ ಹಾಸ್ಪಿಟಲ್ ಏನ್ ನಡೆಯುತ್ತೆ ನೋಡಿ. ಡಾಕ್ಟರ್ ಸಂತೋಷ್ ಪಾಪ ಇಲ್ಲಿ. ಹಾ ಡಾಕ್ಟರ್, ಬಂದೆ. ಹೆಂಗಿದೀಯಪ್ಪ? ಗುಡ್ ಮಾರ್ನಿಂಗ್ ಡಾಕ್ಟರ್. ಆಲ್ ಗುಡ್ ಡಾಕ್ಟರ್. ಆಲ್ ಗುಡ್. ಎಸ್ ಡಾಕ್ಟರ್. ಬಟ್ ಐ ಆಮ್ ನಾಟ್ ಸೀಯಿಂಗ್ ಎನಿ ಇಂಪ್ರೂವ್ಮೆಂಟ್ ಇನ್ ಯುವರ್ ವರ್ಕ್. ಸರ್, ಸೋ ಮೆನಿ ಪೇಷಂಟ್ಸ್ ಹ್ಯಾವ್ ಕಮ್. ಅಷ್ಟೊಂದು ಜನ ಬಂದಿದ್ದಾರೆ ನೋಡಿ. ಎಲ್ಲ ಪೇಷಂಟ್ ನನಗೆ ಕಂಪ್ಲೇಂಟ್ ಮಾಡ್ತಾ ಇದೆ. ಏನ್ ಕಂಪ್ಲೇಂಟ್ ಬಂತು ಸರ್? ನಂದ? ಹಾ, ನಿಂದೇನೆ. ನಿನ್ನ ಬಾಯಿ ಮತ್ತು ಬಟ್ಟೆಯಿಂದ ಕೆಟ್ಟ ಸ್ಮೆಲ್ ಬರ್ತಾ ಇದೆ. ಹೌದಾ ಸರ್? ಹಾ, ನನಗೂ ಗೊತ್ತಾಗಿದೆ. ನೀನು ಸ್ಮೋಕಿಂಗು ಮಾಡ್ತಾ ಇದೀಯಪ್ಪ. ಗೊತ್ತಾಯ್ತು ಸರ್. ಹಾ, ಏನಿಲ್ಲ ಸರ್, ನೋಡಿ ಎಲ್ಲರೂ ಮಾಡ್ತಾರೆ. ನಾನು ಡಾಕ್ಟರ್ ಇದ್ದೀನಿ, ನನಗೆ ಗೊತ್ತಿದೆ. ಏನೂ ಆಗಲ್ಲ ಸರ್, ಹಂಗೆ ಹೇಳ್ತಾರೆ ಸರ್. ಹಂಗೆ ಇಲ್ಲ, ನಮ್ಮ ಎಲ್ಲ ಪೇಷಂಟು ರಿಚಾ ಮತ್ತು ರಾಹುಲ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ. ಹೌದಾ? ಹಾ, ನಿನ್ನ ರಿಪೋರ್ಟು ನೋಡಿದ್ದೀನಿ ನಾನು. ನನಗೆ ಹೇಳಕ್ಕೆ ಭಯ ಆಗ್ತಾ ಇದೆ, ಏನು ರಿಸಲ್ಟ್ಸ್ ಇದೆ ಅಂತ. ಏನಾಯ್ತು ಡಾಕ್ಟರ್? ಏನಾಯಿತು? ಶುಗರಿಂದ ಬರುವ ಕಾಯಿಲೆ ಕ್ಯೂರ್ ಮಾಡ್ಬೋದು, ಬಟ್ ಸ್ಮೋಕಿಂಗಿಂದ ಕ್ಯಾನ್ಸರ್ ಬರುವಾಗ ಅದಕ್ಕೆ ಕ್ಯೂರ್ ತುಂಬ ಕಷ್ಟ ಇದೆ. ಯಾರಿಗೆ ಆಗಿದೆ ಡಾಕ್ಟರ್? ಕೇಳಿದ್ರಲ್ಲ, ಕೇಳಿಸ್ತಾ ಎಲ್ರಿಗೂ? ಈಗ ಎಲ್ರಿಗೂ ನೆಗಡಿ ಬಂದಿದ್ಯಾ, ಕೆಮ್ಮು ಬಂದಿದ್ಯಾ? ಯಾರಿಗೆ ಬಂದಿಲ್ಲ? ಕೈ ಬಂದೇ ಇಲ್ವಾ ನಿಮ್ಗೆ? ಯಾರಿಗೂ ನೆಗಡಿ? ಮೇಡಮ್ ಹಂಗಂದ್ರೆ ನಂಗೆ ನೆಗಡಿ ಇತ್ತು, ರಜಾ ಕೊಡಿ ಅಂತಿದ್ದು ಸುಳ್ಳು. ಇವರೆಲ್ಲ ಹುಷಾರಿ ಇಲ್ಲ, ಯಾರಿಗಿಲ್ಲ ಹುಷಾರಿ, ಯಾರಿಗೂ ಬಂದೇ ಇಲ್ಲ. ನೆಗಡಿ ಯಾರಿಗೂ ಬಂದೇ ಇಲ್ಲ, ಕೆಮ್ಮು ಯಾರಿಗೂ ಬಂದೇ ಇಲ್ಲ. ಎಲ್ರಿಗೂ ಬಂದಿದೆ ಅಲ್ವಾ? ಇವಾಗಿದೆಯಾ ನೆಗಡಿ ಕೆಮ್ಮು? ಇವಾಗಿಲ್ಲ ಅಲ್ವಾ? ಅಂದ್ರೆ ನಿನ್ನೆ ಲಾಸ್ಟ್ ಇಯರ್ ಬಂದಿತ್ತು ನೆಗಡಿ ಕೆಮ್ಮು. ಇವಾಗಿದೆಯಾ? ಇಲ್ಲ ಅಲ್ವಾ? ಅಂದ್ರೆ ಯಾವುದೇ ಕಾಯಿಲೆ ಬಂದ್ರು ಅದನ್ನ ಹೋಗಿಸ್ಬೋದು, ಆದ್ರೆ ಸಿಗರೇಟ್ ಇಂದ ಆದಂತಹ ಕಾಯಿಲೆನ ಹೋಗ್ಸೋದಿಕ್ಕಾಗಲ್ಲ ಅಂತ ಸರ್ಜನ್ ಹೇಳ್ತಾ ಇದ್ದಾರೆ. ಇನ್ನೊಂದ್ಸರಿ ಕೇಳಿ ಏನ್ ಹೇಳ್ತಾರೆ ಅವರು. ಏನಾಯ್ತು ಡಾಕ್ಟರ್? ನನಗೆ ಶುಗರಿಂದ ಬರುವ ಕಾಯಿಲೆಗೆ ಕ್ಯೂರ್ ಮಾಡ್ಬೋದು, ಬಟ್ ಧೂಮಪಾನದಿಂದ ಬರುವ ಕ್ಯಾನ್ಸರು ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ನನಗೆ ಕ್ಯಾನ್ಸರ್ ಇದೆಯಾ ಡಾಕ್ಟರ್? ನಿಮಗೆ 3rd ಸ್ಟೇಜ್ ಕ್ಯಾನ್ಸರ್, ಲಂಗ್ ಕ್ಯಾನ್ಸರ್ ಇದೆ. ಇವಾಗ ನೀನು ಬರೀ 15-20 ದಿವಸ ಉಳಿಬಹುದು ನೀನು. ಡಾಕ್ಟರ್ ಇಲ್ಲ ಡಾಕ್ಟರ್, ನಾನು ಕೆಲಸ ಮಾಡ್ತೀನಿ ಡಾಕ್ಟರ್. ಇವಾಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡು. ಇವಾಗ ಬರೋದು ಬೇಡ. ಹೆಂಗಾಯ್ತು ಇದೆಲ್ಲ? ಸೊ ಇವಾಗ ಏನಾಯ್ತು ಹಾಸ್ಪಿಟಲ್ ಅಲ್ಲಿ? ಅವನು ಅವಾಗ ತಾನೇ ಸೇರಿರ್ತಾನೆ, ಒಂದು 5-6 ತಿಂಗಳಾಗಿರುತ್ತೆ ಕೆಲ್ಸಕ್ಕೆ ಹೋಗಿ. ಆದ 5-6 ತಿಂಗಳಿಗೆ ಅವನಿಗೆ ಕೆಲಸದಿಂದ ತೆಗೆದು ಬಿಡ್ತಾರೆ. ಯಾಕೆ ಹೇಳಿ? ಅವನು ಸ್ಮೋಕಿಂಗ್ ಮಾಡಿ ಅವನ ಲಂಗ್ಸ್ ಹಾಳಾಗಿರುತ್ತೆ. ಅವನಿಗೆ ಕ್ಯೂರ್ ಏನೋ ಅವನಿಗೆ ಚಿಕಿತ್ಸೆ ಕೊಡ್ಬೋದು, ಆದ್ರೆ ಕಾಯಿಲೆ ಹೋಗ್ಸೋದಿಕ್ಕಾಗತ್ತಾ? ಮುಂದಿನ ವರ್ಷನೂ ನೆಗಡಿ ಇದೆ ಮೇಡಮ್ ಅಂತ ಹೇಳಲ್ಲ ನೀವು. ಹೋದ ವಾರ ನೆಗಡಿ ಇತ್ತು ಅಂತ ಹೇಳ್ತೀರಾ, ಈ ವಾರ ಇರಲ್ಲ. ಆದ್ರೆ ಕ್ಯಾನ್ಸರ್ ಅಂದ್ರೆ ಧೂಮಪಾನ, ತಂಬಾಕು ಸೇವನೆ ಹಂಗಲ್ಲ. ಇವತ್ತಿದ್ರು ಕೂಡ ಮುಂದಿನ ವರ್ಷನೂ ಕೂಡ ಇರುತ್ತೆ, 10 ವರ್ಷ ಆದ್ರೂ ಕೂಡ ಇರುತ್ತೆ. ಆತನಿಗೆ ಆರೋಗ್ಯ ಒಂದೇ ಹಾಳಾಗಲ್ಲ. ಇವಾಗ ಸಿನಿಮಾದಲ್ಲಿ ಹೇಳ್ತಾರೆ ಆರೋಗ್ಯ ಹಾಳಾಗುತ್ತೆ ಅಂತ. ಇಲ್ಲಿ ಯಾರಾದ್ರೂ ಉತ್ತರ ಕೊಡಿ, ಧೂಮಪಾನ ಮಾಡೋದ್ರಿಂದ ಏನೇನಾಗುತ್ತೆ ಅನ್ನೋದನ್ನ ಯಾರಾದ್ರೂ ಬರ್ತೀರಾ? ಒಂದು ಉತ್ತರಕ್ಕೆ 1 ಚಾಕ್ಲೇಟ್. ಯಾರು ಬರ್ತೀರಾ? ಕರೆಕ್ಟ್ ಉತ್ತರ ಕೊಟ್ರೆ ಬೇಗ ಬರ್ಬೇಕಿಲ್ಲ. 2 ಉತ್ತರ ಕೊಟ್ರೆ 2 ಚಾಕ್ಲೇಟ್. ಫಾಸ್ಟ್. ಧೂಮಪಾನದಿಂದ ಕ್ಯಾನ್ಸರ್ ಆಗುತ್ತೆ. ಇನ್ನೊಂದು, ಧೂಮಪಾನದಿಂದ ಪಾರ್ಟ್ಸ್ ಎಲ್ಲ ಇದು ಕೆಟ್ಟೋಗುತ್ತೆ. ಇನ್ನೊಬ್ರು ಆ ಉತ್ತರ ಬಿಟ್ಟು ಬೇರೆ ಉತ್ತರ ಹೇಳ್ಬೇಕೇನಾದ್ರು? ಸೊ ಕೆಮ್ಮು ಬಂದ್ರು ಕೂಡ ಶ್ವಾಸಕೋಶ ಹಾಳಾಗುತ್ತೆ. ಅದು ಬಿಟ್ಟು ಬೇರೆ ಏನಾಗುತ್ತೆ? ಜೀವನದಲ್ಲಿ ಏನಾಗುತ್ತೆ? ಅದೊಂದೇನ ಆರೋಗ್ಯ ಒಂದೇ ಹಾಳಾಗುತ್ತಾ? ಅಷ್ಟೇನಾ? ಕಿಡ್ನಿ ಸ್ಟೋನ್ ಆಗುತ್ತೆ, ಹೃದಯಕ್ಕೆ ನೋವಾಗುತ್ತೆ, ಎಲ್ಲಾ ಪಾರ್ಟ್ಸ್ ಗಳಿಗೂ ಕೂಡ ಹಾನಿ ಉಂಟಾಗುತ್ತೆ. ಇನ್ನೊಬ್ರು ಲಾಸ್ಟ್, ಹೃದಯಘಾತ ಆಗುತ್ತೆ. ಅಂದ್ರೆ ಇವಾಗ ನೋಡಿದ್ರೆ ಒಂದು ಧೂಮಪಾನದಿಂದ ಆತನ ಫಸ್ಟ್ ಸಮಯ ವ್ಯರ್ಥ ಆಗುತ್ತೆ.
ಅವನು ಹೋಮ್ವರ್ಕ್ ಮಾಡೋದಕ್ಕಾಗಲ್ಲ, ಕರೆಕ್ಟಾ? ಅವ್ನು ಹೋಮ್ವರ್ಕ್ ಮಾಡಿದ್ನ ಟೈಮಿಂಗ್ ಮಾಡಿದ್ನ ಇಲ್ಲ. ಕೆಟ್ಟವರ ಸಹವಾಸ ಮಾಡದ, ಹೌದಾ? ಆ ಕೆಟ್ಟವರ ಸಹವಾಸದಿಂದ ಆತ ಅವನು ಹೋಮ್ವರ್ಕ್ ಮಾಡಕ್ಕಾಗಿಲ್ಲ, ರಿಸಲ್ಟ್ ಕೂಡ ಫೇಲ್ ಆಯ್ತು, ಕರೆಕ್ಟಾ? ಆತ ತಂದೆ ತಾಯಿ ಕಣ್ಣೀರ್ ಹಾಕಿದ್ರು. ಕಣ್ಣೀರ್ ಹಾಕ್ಬೇಕು ಯಾರಾದ್ರು? ತಂದೆ ತಾಯಿ ಕಣ್ಣೀರ್ ಹಾಕ್ಸ್ಬೇಕು ಅನ್ಕೊಂಡಿದ್ದಾರೆ ಯಾರಾದ್ರು? ಯಾರು ಇಲ್ಲ ಅಲ್ವಾ? ಆತನ ಕೆಲಸ ಕೂಡ ಹೋಯ್ತು, ಕರೆಕ್ಟಾ? ಇದಕ್ಕೆಲ್ಲ ಏನ್ ಕಾರಣ, ಏನಾಗಿತ್ತು ಹಿಂದೆ? ಅದಕ್ಕೂ ಮುಂಚೆ ಇವ್ರಿಗೆ ಚಾಕ್ಲೇಟ್ ಕೊಟ್ಬಿಡೋಣ. ಬಂದಿದ್ರು, ಒಳ್ಳೆ ಹುಡುಗರು ಮೇಡಮ್. ಓಕೆ, ಚಪ್ಪಾಳೆ. ಸೊ ಇವನು ತನ್ನ ಕೆಲಸನೂ ಕಳ್ಕೊಳ್ಳೋ ತರ ಅಂತ ಕೆಲಸ ಏನ್ ಮಾಡಿದ್ದ? ಒಂದು ಧೂಮಪಾನ ಮಾಡಿದ್ದ. ಅವನ ಆರೋಗ್ಯ ಹಾಳಾಗಿತ್ತು. ಅದರಿಂದ ಸರ್ಜನ್ ಹೇಳಿದ್ರು, ಕೆಲಸದಿಂದ ನೀನ್ ಬೇಡಪ್ಪ, ಪೇಷಂಟ್ ನೀನ್ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು. ಅವನಿಗೆ ಯಾವ ತರ ಧೂಮಪಾನ ಅಭ್ಯಾಸ ಆಯ್ತು ನೋಡೋಣ, ಒಂದ್ಸರಿ ನೋಡೋಣ. 10-15 ವರ್ಷ ಹಿಂದೆ ಹೋಗಿ ನೋಡೋಣ ಏನಾಯ್ತು ಅಂತ. ಓಕೆ, ಬನ್ನಿ. ಅಮ್ಮ ನಾನು ಜ್ಯೂಸ್ ಶಾಪ್ ಹೋಗಿ ಬರ್ತೀನಿ ಅಮ್ಮ, 5 ನಿಮಿಷ. ಅಮ್ಮ ರಾಜೇಶ್ ಕಾಯ್ತಾ ಇದ್ದಾನೆ ಅಲ್ಲಿ, ನಾನು 2 ಮಿನಿಟ್ಸ್ ಅಲ್ಲಿ ಬೇಗ ಬರ್ತೀನಿ ಅಮ್ಮ. ಓಕೆ ಅಮ್ಮ, ಬಾಯ್. ಹಾಯ್ ರಾಜೇಶ್, ಹೌ ಆರ್ ಯು? ಗುಡ್, ಹೌ ಆರ್ ಯು? ಆಲ್ ಗುಡ್. ಸೊ ಏನ್ ಮಾಡ್ತಾ ಇದ್ಯಾ? ಸಿಗರೇಟ್. ಯು ವಾಂಟ್ ಟು ಟ್ರೈ? ಟ್ರೈ ಮಾಡು ಒನ್ಸ್. ಬೇಡ ಇಲ್ಲ, ಬೇಡ. ಟ್ರೈ ಮಾಡು ಸಂತೋಷ. ಸರಿ. ಇವಾಗ ನೋಡಿದ್ರಲ್ಲ, ಅವನು 10-15 ವರ್ಷದ ಹಿಂದೆ ಅಂದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅವನ ಸಹವಾಸ ಯಾವ ತರ ಇತ್ತು? ಒಂದು ಕೆಟ್ಟವರ ಸಹವಾಸ ಇತ್ತು. ಸರ್ವಜ್ಞ ಎಲ್ರಿಗೂ ಗೊತ್ತಿದ್ದಾರ? ಸರ್ವಜ್ಞ ಯಾರು ಗೊತ್ತಿಲ್ಲ? ಸರ್ವಜ್ಞ ಎಲ್ರಿಗೂ ಗೊತ್ತಿದ್ದಾರ ಮೇಡಮ್? ಗೊತ್ತಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ? ಒಂದು ವಾಕ್ಯ, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ. ಹೆಜ್ಜೇನು ಅಂದ್ರೆ ಏನು? ಸಿಹಿ ಸಿಹಿಯಾದ ಜೇನು, ಕರೆಕ್ಟಾ? ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಬಚ್ಚಲಿನ ರೊಚ್ಚೆಯಂತಿಹುದು ಸರ್ವಜ್ಞ. ಅಂದ್ರೆ ಬಚ್ಚಲಲ್ಲಿ ಏನಿರುತ್ತೆ? ಸೊಳ್ಳೆಗಳು, ನೊಣಗಳು, ನಾವು ಅಸಹ್ಯ ಪಡುವಂತದ್ದು ಅಭ್ಯಾಸಗಳಿರ ವ್ಯಕ್ತಿಗಳು ಬಚ್ಚಲು. ಅಂತವ್ರನ್ನ ನಾವು ದೂರ ಇಡಬೇಕು. ಯಾರು ನಮ್ಮಲ್ಲಿ ಇವತ್ತು ಅಥವಾ ನಾಳೆ ಸ್ಕೂಲಲ್ಲಿ, ಕಾಲೇಜಲ್ಲಿ, ನಾವು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ, ಜಾಗದಲ್ಲಿ ಯಾರಾದ್ರೂ ಕುಡಿರಿ ಅಥವಾ ಫಸ್ಟ್ ಧೂಮಪಾನ ಅಥವಾ ತಂಬಾಕು ಸೇವನೆ ಮಾಡಿ ಅಂತ ಪ್ರಚೋದನೆ ಯಾರು ಮಾಡ್ತಾರೆ ಅವರನ್ನ ನಾವು ದೂರ ಇಟ್ಟಿದ್ರೆ ಸಂತೋಷ ಇವತ್ತು ಟೈಮ್ ಆಗಿ ಹೋಮ್ ವರ್ಕ್ ಮಾಡ್ತಾ ಇದ್ದ, ಟೈಮ್ಗೆ ಕೆಲಸ ಸಿಗ್ತಾ ಇತ್ತು, ಅವ್ರ ಅಪ್ಪ ಅಮ್ಮ ಖುಷಿ ಪಡ್ತಾ ಇದ್ರು, ಅವ್ರ ಅಮ್ಮನ ಚಿನ್ನ ವಾಪಸ್ ಬರ್ತಾ ಇತ್ತು. ಇವತ್ತು ಅವ್ರ ಅಮ್ಮನ ಚಿನ್ನನೂ ಇಲ್ಲ, ಅವನಿಗೆ ಕೆಲಸನೂ ಇಲ್ಲ. ಯಾಕೆ ಹೇಳಿ? ಈ ಒಂದು ಧೂಮಪಾನ. ಅವನ್ ಏನ್ ಮಾಡ್ತಿದ್ದ? ಜ್ಯೂಸ್ಗೆ ಅಂತ ಹೋಗ್ತಿದ್ದ, ಸಿಗರೇಟ್ ಸೇದ್ ಬರ್ತಿದ್ದ. ಈಗ ಎಲ್ರು ಹಂಗೆ ಅಲ್ವಾ? ಅದಕ್ಕೆ ಮನೆಯಲ್ಲಿ ಏನ್ ಹೇಳ್ತಾರೆ, ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಸ್ಕೂಲಲ್ಲಿ ಟೀಚರ್ಸ್ ಏನ್ ಹೇಳ್ತಾರೆ, ಅದನ್ನ ಗಮನ ಇಟ್ಟು ಕೇಳಿ. ಇವಾಗ ಅನ್ಸುತ್ತೆ, ಅಯ್ಯೋ ನಮ್ಮ ಟೀಚರ್ ಬೈದ್ಬಿಟ್ರು, ನಮ್ಮ ಅಪ್ಪ ಅಮ್ಮ ಬೈದ್ಬಿಟ್ರು, ನಂಗೆ ಟೆನ್ಷನ್ ಆಗ್ತಿದೆ ಅನ್ಬಿಟ್ಟು ಶಾಪ್ಗೆ ಹೋಗ್ತೀವಿ. ಶಾಪಲ್ಲಿ ಯಾರೋ ಸಿಗರೇಟ್ ಸೇರ್ತಾ ಇರ್ತಾರೆ, ಅದನ್ನ ನೋಡ್ತೀವಿ. ಅದರಿಂದ ನಾವು ಪ್ರೇರಿತರಾಗಿ ನಾವು ಒಂದ್ಸರಿ ಸಿಗರೇಟ್ ಸೇರ್ಬೇಡ. ಅವನು ಏನ್ ಮಾಡ್ದ? ನನ್ಗೆ ಅಭ್ಯಾಸ ಇಲ್ಲ ಅಂತ ಕೆಮ್ಮಿ, ಆದ್ರೂ ಅಭ್ಯಾಸ ಮಾಡ್ಕೋಬಾರ್ದು ಅಂತ ಸೇದಿದ. ಆದ್ರೆ ಅದು ಅಭ್ಯಾಸ ಆಗ್ತಾ ಹೋಗ್ತಾ ಅವನ ಆರೋಗ್ಯನೂ ಹಾಳು ಮಾಡ್ತು, ಅವನ ಕೆಲ್ಸನೂ ಹಾಳು ಮಾಡ್ತು. ಕರೆಕ್ಟ್ ಅಲ್ವಾ? ಸೊ ಸಂತೋಷ ಏನ್ ಮಾಡ್ಬೇಕಿಂತ ಗೊತ್ತು? ನನ್ಗೆ ಬೇಡಪ್ಪ ಧೂಮಪಾನ, ನಾನು ಸಿಗರೇಟ್ ಸೇವನೆ ಮಾಡಲ್ಲ ಅಂತ ಅವತ್ತೇ ಆ ಸ್ನೇಹನ ದೂರ ಮಾಡಿದ್ರೆ ಇವತ್ತು ಅವ್ರಿಗೆ ಲಕ್ಷಾಂತರ ರೂಪಾಯಿ ಕೆಲಸ ಇರ್ತಿತ್ತು. ನಾವ್ ಇವತ್ತು ಕೂತ್ಕೊಂಡು ನಾನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಸೈಂಟಿಸ್ಟ್ ಆಗ್ಬೇಕು ಅನ್ನೋದು ಮಾತ್ರ ಅಲ್ಲ, ನಾವು ಎಂತವರ ಸಹವಾಸ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟಾ? ಇದರಿಂದ ನಮ್ಮ ಶಿಕ್ಷಕರಿಗೂ ನಮ್ಮ ಪೇರೆಂಟ್ಸ್ ಗಳಿಗೂ ಹೆಮ್ಮೆ ತರುವಂತ ಕೆಲಸ ಮಾಡ್ಬೇಕು, ಹೌದಲ್ವಾ? ಇವಾಗ ನಮ್ ಜೊತೆ ಎಲ್ಲ ಹೇಳ್ತೀರಾ, ನಾವು ಯಾವುದೇ ಕಾರಣಕ್ಕೂ ಎಂದಿಗೂ ನಾವು ಧೂಮಪಾನ ಸಹವಾಸ ಮಾಡುವವರ ಜೊತೆ ಸಹವಾಸ ಮಾಡೋದಿಲ್ಲ ಎಲ್ಲ ಹೇಳ್ತೀರಲ್ಲ. ಮತ್ತೆ ಇನ್ನೊಂದು ಪ್ರಶ್ನೆ ಇದೆ, ಯಾರು ಕರೆಕ್ಟ್ ಉತ್ತರ ಕೊಡ್ತಾರೆ ಅವರಿಗೆ ಈ ಫೋಟೋದಲ್ಲಿ ಇರೋದು ಯಾರು? ಅಪ್ಪ. ಇಲ್ಲಿ ಬಂದು ಯಾರು ಫಸ್ಟ್ ಆನ್ಸರ್ ಕೊಡ್ತೀರಾ? ಇಲ್ಲಿ ಬರ್ಬೇಕು ಒಬ್ರು. ಯಾರು ಫಸ್ಟ್ ಬರ್ತಾರೆ ನನ್ ಮುಗ್ತಾರೆ ಅವರು. ಇದು ಪುನೀತ್ ರಾಜ್ಕುಮಾರ್ ಅಪ್ಪು, ಕರೆಕ್ಟ್. ಓಕೆ, ಇಲ್ಲ ಎಚ್ಚರಾಗಿದ್ದಾರೆ. ಯಾರಿದು? ಅಪ್ಪು. ಅವರು ಸಿನಿಮಾದಲ್ಲಿ ಏನ್ ಹೇಳಿದ್ದಾರೆ? ಒಂದು ಡೈಲಾಗ್ ಇದೆ ಗೊತ್ತಾ? ಯಾರೋ ಬರ್ತಾರೆ ಕೇಳಿ, ವಿಲನ್ ಬರ್ತಾರೆ, ಅವ್ರಿಗೆ ಹೇಳ್ತಾರೆ, ಏ ದಮ್ಮಿದೆಯೋ ನಿಂಗೆ ಅಂತ ಹೇಳ್ತಾರೆ. ದಮ್ಮು ಇಲ್ಲಲ್ಲ ಕಣೋ ಇರೋದು, ಇಲ್ಲಿರ್ಬೇಕು ಅಂತಾರೆ. ಅಂದ್ರೆ ದಮ್ ಅಂದ್ರೆ ಯಾವ್ದು ಹೇಳಿ? ಈ ದಮ್ ಅಲ್ಲ, ನಾನು ಓದ್ತೀನಿ ಅನ್ನೋ ದಮ್ ಇರ್ಬೇಕು. ಏನ್ ಮೇಡಮ್? ಛಲ. ಆ ಛಲ ಇರ್ಬೇಕು. ದಮ್ಮು ಯಾರಾದ್ರೂ ಸಿಗರೇಟ್ ಅಲ್ಲಿ ದಮ್ ಇದೆ ಅಂದ್ರೆ ಅವ್ರನ್ನ ದೂರ ಕಳಿಸಿ, ಓಕೆನಾ? ಧೂಮಪಾನದಲ್ಲಿ ದಮ್ಮಿದೆ ಅಂದ್ರೆ ಅವ್ರನ್ನ ದೂರ ಕಳಿಸಿ.
ಅದರಿಂದ ಒಂದು ಮೂರು ಸಬ್ಜೆಕ್ಟ್. ಸೊ ಫಸ್ಟ್ ಬಂದಿದ್ದ ಇವನಿಗೊಂದು ಚಪ್ಪಾಳೆ, ಜೋರಾಗಿ ಚಪ್ಪಾಳೆ. ಸೊ ಇವತ್ತಿನ ಸಂದೇಶ ಏನಾಗಿತ್ತು? ಧೂಮಪಾನ ಮಾಡೋದ್ರಿಂದ ತಂದೆ ತಾಯಿಗೆ ಅವಮಾನ ಆಗುತ್ತೆ, ಕೆಲಸ ಹೋಗುತ್ತೆ, ಸಮಯ ಹಾಳಾಗುತ್ತೆ, ಹಾಗೂ ಶಾಶ್ವತವಾಗಿ ಆರೋಗ್ಯ ಹಾಳಾಗುತ್ತೆ. ಎಂದಿಗೂ ಕೂಡ ಕ್ಯೂರ್ ಮಾಡೋದಕ್ಕಾಗಲ್ಲ, ವಾಸಿ ಮಾಡೋದಕ್ಕಾಗಿಲ್ಲ. ಅವ್ನು ಸಾಯೋ ತನಕ ಹಂಗೆ ಇರಬೇಕಂತೆ, ಮತ್ತೆ ಕೊನೆಯ ದಿನ ಅವನು ಧೂಮಪಾನದಿಂದನೇ ಸಾಯ್ಬೇಕಾಗತ್ತೆ. ಹಾಗೂ ಇಲ್ಲೇ ಎಲ್ಲಾ ಪಾರ್ಟಿಸಿಪೇಟ್ ಮಾಡಿದವ್ರಿಗೂ ಒಂದೊಂದು ಬ್ಯಾಗು ಬಹುಮಾನ ಇರ್ತದೆ. ಆದ್ರೆ ಅವರು ಒಂದು ಸಣ್ಣ ನಾವೇನು ವಚನ ಕೊಡ್ತೀವಿ ಅದನ್ನ ನೀವು ಫಾಲೋ ಮಾಡಬೇಕು. ನಾನು ಎಂದಿಗೂ ಧೂಮಪಾನ ಸೇವನೆ ಮಾಡುವುದಿಲ್ಲ, ಹಾಗೂ ಸೇವನೆ ಮಾಡುವವರ ಸಹವಾಸ ಕೂಡ ಮಾಡುವುದಿಲ್ಲ ಅಂತ ಹೇಳ್ಬೇಕು. ಓಕೆನಾ? ಎಲ್ಲ ಹೇಳ್ತೀರಾ? ಯಾರಿಗೆ ಹೇಳಲ್ಲ? ಎಲ್ಲ ಹೇಳ್ತೀರಲ್ವಾ? ಆಲ್ರೆಡಿ ಸೊ ಫಸ್ಟ್ ನಾವು ಗೌರ್ ಮ್ಯಾಮಿಗೆ ಥ್ಯಾಂಕ್ ಯು ಅಂತ ಹೇಳಬೇಕು. ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದೀರಾ, ಇಲ್ಲಿ ಬಂದು ಎಲ್ಲ ಮಕ್ಕಳ ಮುಂದೆ ಈ ಆಟ ಆಡೋದಕ್ಕೆ ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ಮ್ಯಾಮ್ ಆಪರ್ಚುನಿಟಿ ಕೊಡೋದಕ್ಕೆ. ನಿಮಗೆ ಒಂದು ಸ್ಮಾಲ್ ಒಂದು ಚಿಕ್ಕ ವಿಷಯ ಹೇಳ್ತೀನಿ. ನಿಮಗೆಲ್ಲ ಎಷ್ಟು ಜನಕ್ಕೆ ಮ್ಯಾಗಿ ಇಷ್ಟ? ಮ್ಯಾಗಿ ನೂಡಲ್ಸು ಎಷ್ಟು ಜನಕ್ಕೆ ಇಷ್ಟ ಇಲ್ಲಿ? ತುಂಬಾ ಜನಕ್ಕೆ ಮ್ಯಾಗಿ ಇಷ್ಟ ಇದೆ ನೋಡಿ. ಮತ್ತೆ ಹಾಗಲಕಾಯಿ ಎಷ್ಟು ಜನಕ್ಕೆ ಇಷ್ಟ? ಹಾಗಲಕಾಯಿ ತಿಂತೀರಾ ನೀವೆಲ್ಲರೂ? ಎಲ್ಲ ಮಾತ್ರ ನೀವು ಎಲ್ಲರೂ ತಿಂತೀರಾ? ಎಲ್ಲರಿಗೂ ಮಾತ್ರ ಇಷ್ಟ ಇದೆಯಾ? ಮೆಡಿಸಿನ್ಸ್ ಎಲ್ಲರಿಗೂ ಇಷ್ಟ ಇದೆಯಾ? ನೋಡಿ, ನೀವು ನೂಡಲ್ಸ್ ತಿನ್ಬೋದು, ಮಾತ್ರ ಎಲ್ಲ ತುಂಬ ಚೆನ್ನಾಗಿ ಇಷ್ಟ ಆಗಲ್ಲ. ಮಾತ್ರ ಇಷ್ಟ ಆಗಲ್ಲ, ನಿಮಗೆ ಗೊತ್ತು. ಆ ಥರನೇ ಧೂಮಪಾನ ನಿಮಗೆ ಚೆನ್ನಾಗಿಲ್ಲ, ಅದು ನಿಮಗೆ ಗೊತ್ತಾಗಬೇಕು. ನಿಮ್ಮ ಮನೇಲಿ ಯಾರಾದರೂ ಮಾಡ್ತಾ ಇದ್ರು ಮಾಡಬೇಡಿ ಅಂತ ಹೇಳಿ. ಮಾಡಿದ್ರೆ ಏನಾಗುತ್ತೆ ನೋಡಿ, ನೋಡಿ ಏನಾಗತ್ತೆ. ಇದು ನಿಮ್ಮ ಮನೇಲಿ ಯಾರಾದರೂ ಮಾಡ್ತಾ ಇದ್ರು ಮಾಡಬೇಡಿ ಅನ್ನಿ. ಅವ್ರು ಕೇಳೋದ್ಲಾದ್ರೂ ನೀವು ಹಠ ಮಾಡಿ ಅವ್ರ ಹತ್ರ ಬಿಡಿಸಿ. ನನಗೆ ಉದಿತ್ ಜೈನ್ ಅವರು ಫೋನ್ ಮಾಡಿದ್ರು. ನಮ್ಮ ಸರೋಜಾ ಮೇಡಮು ನಮ್ಮ ಶಾಲೆಗೆ ಇವ್ರ ತಾಯಿಯವರು ನಮ್ಮ ಶಾಲೆಗೆ ಹಳೆ ದಾನಿಗಳು ಟಾಯ್ಲೆಟ್ಸು ಈ ಥರದ್ದೆಲ್ಲ ಕಟ್ಸ್ಕೊಟ್ಟಿದ್ದು. ಮೊದಲು ಕುಡಿಯೋ ನೀರು ಒಂದು ಯೂನಿಟ್ ಇತ್ತು ಅಲ್ಲಿ ಸೈಡಲ್ಲಿ, ಅದನ್ನೆಲ್ಲ ಕಟ್ಸ್ಕೊಟ್ಟಿದ್ರು. ಬಟ್ ಇವರು ಫ್ಯಾಮಿಲಿ ಜೊತೆ ಬಂದು ಒಂದ್ಸಲ ಬ್ಯಾಗ್ ಕೊಟ್ಟಿದ್ರು. ಇಲ್ಲೇ ಸಂಕೆ ಮರದ ಕೆಳಗಡೆ ನೆನಪಿದೆ ಅನ್ಸುತ್ತೆ ಹಳೆಯವ್ರಿಗೆಲ್ಲ. ಮೊನ್ನೆ ಇವ್ರು ಫೋನ್ ಮಾಡಿದಾಗ ನನಗೆ ಖುಷಿ ಆಯಿತು, ಈ ಸಲ ಬ್ಯಾಗ್ ಕೊಡ್ತೀವಿ ಅಂತ. ಬಟ್ ಅವ್ರು ಹೇಳಿದ್ರು, ನಾವು ಇಂಗ್ಲೀಷಲ್ಲಿ ಸ್ಕಿಟ್ ಮಾಡ್ತೀವಿ ಮೇಡಮ್, ಮಕ್ಳಿಗೆ ಅರ್ಥ ಆಗುತ್ತೆ. ನಾನು ಬೆಳಗ್ಗೆ ಅನೌನ್ಸ್ ಮಾಡ್ಬೋದು. ಈಗ ಅದ್ಭುತವಾದ ಕನ್ನಡ, ನಿಜವಾಗ್ಲೂ ಸರ್ ನಿಮಗೆ ಹ್ಯಾಟ್ಸ್ ಆಫ್ ಟು ಯು. ಖಂಡಿತ ಎಷ್ಟು ಚೆನ್ನಾಗಿ ಮಕ್ಳಿಗೆ ಅರ್ಥ ಆಗಬೇಕು ನಾವು ಕೊಡೋ ಮೆಸೇಜು ಅಂತ ಹೇಳಿ ಅವರಿಗೆ ಎಷ್ಟು ಶುದ್ಧವಾದ ಕನ್ನಡದಲ್ಲಿ ಇದನ್ನ ಇನೆಕ್ಟ್ ಮಾಡಿದ್ದಾರೆ. ತುಂಬ ತುಂಬ ಆಭಾರಿಗಳು. ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತೀವಿ. ನಾನೇ ಅಪ್ಪಿತಪ್ಪಿ ಬೇರೆ ಲ್ಯಾಂಗ್ವೇಜಲ್ಲಿ ನಿಮ್ಮ ಜೊತೆ ಮಾತಾಡ್ಬಿಟ್ನ ಅಂತ ಅನ್ಸುತ್ತೆ. ಭಾಳ ಚೆನ್ನಾಗಿತ್ತು, ಒಳ್ಳೆ ಮೆಸೇಜ್ ಹೋಯ್ತಲ್ವಾ. ಇನ್ನೊಂದು ಟುಗೆದರ್ ವಿ ಸರ್ವ್ ಈ ಟೀಮ್ ಇದೆಯಲ್ಲ, ಇವ್ರು ಯಾವತ್ತೂ ಧೂಮಪಾನ ನೋಡಿದವರು ಅಲ್ಲ, ಅದನ್ನು ಮುಟ್ಟಿದವರು ಅಲ್ಲ, ಸುಮ್ಮನೆ ನಾಟಕ ಮಾಡಿದ್ದಷ್ಟೇ. ಈಗ ಇವ್ರ ಟೀಮ್ ಎಲ್ಲ ಅದನ್ನ ದೂರ ಇಟ್ಟಿದ್ದಾರೆ, ವರ್ಜ್ಯ ಅಂದ್ರೆ ಅದು ಅವರು ಬ್ಯಾನ್ ಮಾಡ್ಕೊಂಡಿದ್ದಾರೆ. ಅಂತವ್ರ ಸಹವಾಸದಿಂದಲೂ ದೂರ ಇದ್ದಾರೆ. ನೀವಿಲ್ಲಿ ಅವ್ರು ನಾಟಕ ಮಾಡಿದ್ರು ಇವರೆಲ್ಲ ಹೌದಾ, ಈಗ ಸಂತೋಷ್ ಅವರು ಸ್ಮೋಕ್ ಮಾಡ್ತಾರ ಅಂತ ಅನ್ಕೋಬಿಡಿ. ಇಲ್ಲ, ಅವ್ರು ಸುಮ್ಮನೆ ನಟನೆ ಮಾಡಿದ್ದಷ್ಟೇ, ಗೊತ್ತಾಯ್ತಾ? ಇವರೆಲ್ಲ ನೋಡಿ ಚಾಕ್ ಪೀಸ್ ಇದು, ಏನೇನಿದು ಮುಟ್ ನೋಡಿ, ಸಿಗರೇಟ್ ಅಲ್ಲ ಇದು. ಏನಿದು? ಸುಮ್ಮನೆ ಸಿಗರೇಟ್ ತರ ನಾಟಕ ಮಾಡೋದು, ಗೊತ್ತಾಯ್ತಲ್ಲ? ಹಾಗಾಗಿ ಇದರಿಂದ ದೂರ ಇರಬೇಕು. ನಿಮ್ಮ ಅಪ್ಪ ಅಮ್ಮ ಯಾರಾದರೂ ಇದ್ರೆ ಸರ್ ಉದಿತ್ ಅವ್ರು ಹೇಳಿದ್ರಲ್ಲ ಹಾಗೆ ಹಠ ಮಾಡಿ ನೀವು, ನಾನು ಇವತ್ತು ಊಟ ಬಿಟ್ಬಿಡ್ತೀನಿ, ನಾನು ಇನ್ಮೇಲೆ ಊಟ ಮಾಡಲ್ಲ, ನೀನು ಸಿಗರೇಟ್ ಬಿಡು, ನೀನು ಬೀಡಿ ಸಿಗರೇಟ್ ಸೇದೋದನ್ನ ಬಿಡು, ನೀನು ಕುಡಿಯೋದನ್ನ ಬಿಡು. ಇದನ್ನ ಒಂದು ಸ್ವಲ್ಪ ವಾತಾವರಣವನ್ನ ಕ್ರಿಯೇಟ್ ಮಾಡಬೇಕು. ಮಾಡ್ತೀರಲ್ವಾ? ಆಮೇಲೆ ಖುದ್ದು ನೀವೀಗ ಪ್ರತಿಜ್ಞೆ ತಗೊಂಡಿದ್ದೀರಾ, ಸರ್ ಅವ್ರು ನಿಮ್ಗೆ ಪ್ರತಿಜ್ಞೆ ಕೊಟ್ಟಿದ್ದಾರೆ. ನೀವು ಮುಂದೆ ಯಾವತ್ತೂ ಈ ಒಂದು ವ್ಯಸನಕ್ಕೆ ಒಳಗಾಗೋದು ಇಲ್ಲ, ಇಂಥವರ ಸಹವಾಸವನ್ನು ಮಾಡೋದಿಲ್ಲ. ಸಹವಾಸ ದೋಷ. ಇನ್ನೊಂದೇ ಒಂದು ಮಾತು ಹೇಳ್ಬಿಡ್ತೀನಿ, ನಮ್ಮ ಈ ದೇಹ ಇದೆಯಲ್ಲ, ದೇವರು ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಆಸ್ತಿ. ಯಾಕೆ ಅಂದ್ರೆ ಇದ್ರ ಬೆಲೆ ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಒಂದೇನಾದ್ರೂ ಡ್ಯಾಮೇಜ್ ಆದ್ರೆ ನೀವು ಲಕ್ಷ ಕೊಟ್ಟರು ಕೂಡ ಒಂದು ಅಂಗ ಡ್ಯಾಮೇಜ್ ಆದ್ರೆ ಒಂದು ಎಷ್ಟು ಲಕ್ಷ ಕೊಡ್ತೀನಿ ಅಂದ್ರು ಆ ರಿಯಾಲಿಟಿ, ಆ ಒರಿಜಿನಾಲಿಟಿ,
ಆ ಪ್ಯೂರಿಟಿ ಅದು ಮೊದಲಿನ ಥರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಇದೆಲ್ಲ ನಾವು ಕ್ಲಾಸಲ್ಲೂ ಹೇಳ್ತಾ ಇರ್ತೀವಲ್ವಾ. ಸೊ ದೇವರು ಕೊಟ್ಟಿರ್ತಕ್ಕಂಥ ಈ ದೇಹವನ್ನು ನಾವು ಹೇಗೆ ಇಟ್ಕೋಬೇಕು? ಚೆನ್ನಾಗಿ ಆರೋಗ್ಯವಾಗಿ ಸುಭದ್ರವಾಗಿ ಇಟ್ಕೋಬೇಕು. ಇದು ಮೆಸೇಜ್ ಅವ್ರು ಕೊಟ್ಟಿದ್ದು. ಹಾಗಾಗಿ ನಾನು ಉದಿತ್ ಮತ್ತೆ ಅವರ ತಂಡದವರಿಗೆ ತುಂಬಾ ಧನ್ಯವಾದಗಳು. ನನಗೆ ಅವರ ಲ್ಯಾಂಗ್ವೇಜ್, ಅವರ ನಿರೂಪಣೆ, ಅವರ ಆಂಗಲ್ ತುಂಬಾ ಇಷ್ಟ ಆಯ್ತು. ಅವರು ಆಕ್ಚುಲಿ ಯೂಟ್ಯೂಬರ್, ಅವ್ರಿಗೆ 30,000 ಫಾಲೋವರ್ ಇದ್ದಾರೆ. ಸಂತೋಷ್ ಮೂರ್ತಿ ನೋಡಿ ಹೀಗಿದೆ, ಪಾತ್ರಧಾರಿ ಹೆಸರು ಸಂತೋಷ್. ನಿಮ್ಗೆ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ಓಕೆ, ನಾವು ಹೊಸದಾಗಿ ಫಾಲೋವರ್ಸ್ ಆಗ್ತೀವಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಜೋರಾದ ಚಪ್ಪಾಳೆ ಮೂಲಕ ಹೇಗೆ ರೆಡಿ. ನಮ್ಮ ಶಾಲೆ ಮತ್ತೆ ನಮ್ಮ ಶಿಕ್ಷಕರು ಎಲ್ಲ ತಂಡದಿಂದ ನಿಮಗೆ ತುಂಬಾ ಆಭಾರಿಗಳು. ಥ್ಯಾಂಕ್ ಯು. ಹಾಗೂ ಕೊನೆ ಇನ್ನೊಂದು ಚಪ್ಪಾಳೆ ಮೇಡಮ್ಗೋಸ್ಕರ. ಚಪ್ಪಾಳೆ. ಇಲ್ಲಿ ಮೇಡಮ್ ಸಂತೋಷ್ ಮೂರ್ತಿ ಅಂತ ನನ್ನ ಮಾತ್ರ ಹೇಳಿದ್ರು. ನನ್ನನ್ನ ಇಲ್ಲಿ ಬರೋದಕ್ಕೆ ಕಾರಣ ಅಲ್ಲಿ ಒಬ್ರು ಸಂತೋಷ್, ಅವರು ಕೂಡ ಸಂತೋಷ್ ಇದ್ದಾರೆ. ಅವರು ನಮ್ಮ ಸ್ನೇಹಿತರು. ಅವರು ಈ ತಂಡನ ನನಗೆ ಪರಿಚಯ ಮಾಡಿಕೊಟ್ರು. ಏನೋ ಒಂದು ಸೇವೆ ಮಾಡ್ತಾ ಇದ್ದಾರೆ ಮಕ್ಕಳಿಗೋಸ್ಕರ ಅಂತ ನನಗೆ ತಿಳಿದು ಬಂತು. ಅದರಿಂದ ಇವರ ಒಂದು ದೊಡ್ಡ ಸೇವೆಗೆ ನಾನು ಒಂದು ಅಳಿಲು ಸೇವೆ ಅನ್ನೋದನ್ನ ಮಾಡ್ತಾ ಇದ್ದೀನಿ. ಏನೋ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ಅವೇರ್ನೆಸ್ ಮಾಡಬೇಕು, ಜನಗಳು ಮುಟ್ಟಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ. ಹಾಗೂ ಇನ್ನೇನಂದ್ರೆ ಈ ಗ್ರೂಪ್ ಎಲ್ಲ ಅವರು ಹೆಸರು ಹೇಳ್ತಾರೆ. ಅವ್ರೆಲ್ಲರಿಗೂ ಒಂದೊಂದಾಗಿ ಹೆಸರು ಹೇಳಿದ್ರೆ ನಿಮಗೂ ಕೂಡ ತಡ ಆಗುತ್ತೆ. ಅವ್ರಿಗೂ ಕೂಡ ಒಂದು ಜೋರಾಗಿ ಚಪ್ಪಾಳೆ ಹೊಡೆಯೋ ಮುಖಾಂತರ ಅವ್ರಿಗೂ ಇನ್ನಷ್ಟು ಆತ್ಮವಿಶ್ವಾಸ ಕೊಡಿ ಅಂತ ಹೇಳ್ತಾರೆ. ನಾನು ಕೂಡ 1ರಿಂದ 10ನೇ ತರಗತಿ ಕನ್ನಡ ಮೀಡಿಯಂಲೇ ಓದಿದ್ದು. ಇವರೆಲ್ಲ ಅದಕ್ಕೋಸ್ಕರ ನಾನು ಒಂದಷ್ಟು ಸಹಾಯ ಆಗ್ಲಿ, ಏನಾದ್ರು ಕನ್ನಡ ಅಲ್ಲಿ ಮೇಡಮ್ ಇದ್ದಾರೆ ಕೇಳಿದ್ರು ಕನ್ನಡದಲ್ಲಿ ಸ್ಪಷ್ಟವಾಗಿರ್ಲಿ ಅಂತ ನಂದು ಒಂದು ಸಹಾಯ ಇರಲಿ ಅಂತ ನಾನು ಬಂದೆ. ಎಲ್ಲಾದ್ರೂ ಲೋಪದೋಷ ಆಗಿದ್ರೆ ದಯವಿಟ್ಟು ನಾವು ತಿದ್ಕೊಳ್ತೀವಿ. ಧನ್ಯವಾದ. ಹಾಗೂ ಮೇಡಮ್ ಎಲ್ರಿಗೂ ಬ್ಯಾಗ್ ವಿತರಣೆ ಆಗಿರುತ್ತೆ. ನಮ್ದೊಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ ಮುಂದೆ ಇದೇ ತರ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿ ಆಗುತ್ತೆ. ಅದರಿಂದ ಎಲ್ಲರದ್ದು ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತಿದ್ವಿ. ಎಲ್ಲರಿಗೂ ಬ್ಯಾಗ್ ಕೊಟ್ಬಿಟ್ಟು ವಿತ್ ಬ್ಯಾಗ್ ಕೊಟ್ರೆ ನಮ್ಗೊಂದು ಗ್ರೂಪ್ ಫೋಟೋ ತಗೊಂಡ್ರೆ ಒಂದು ಕರೆಕ್ಟ್. ಸೊ ಎಲ್ಲರೂ ಸಹಕರಿಸಬೇಕು. ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ನಮ್ಮ ಈ ಸೇವೆಗೆ ಹಾಗೂ ನಮ್ಮ ಒಂದು ಸ್ಕಿಟ್ಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ವರ್ಗದವರಿಗೂ ನಾವು ನಮಸ್ಕಾರ ಸಲ್ಲಿಸುತ್ತಾ ವಿತ್ ಮೂರ್ತಿ ಡಾಕ್ಸ್. ಥ್ಯಾಂಕ್ ಯು.